ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಮೀನ್ಸ್ 23 ಜೂನ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇದೊಂದು ಕ್ವಿಕ್ ಸೆಷನ್ ಆಗಿರುತ್ತೆ ಅಂತ ಹೇಳ್ತಾ, ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, 2024ರ G20 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸೊ ಇದನ್ನು ಕೂಡ ನಿಮಗೆ ಎಡಿಷನಲ್ ಇನ್ಫಾರ್ಮೇಷನ್ ಹೇಳುವಾಗ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಏನು ಈ ಶೃಂಗಸಭೆಗಳ ಬಗ್ಗೆ ಒಂದು ಪ್ರಶ್ನೆನೇ ಕೇಳ್ತಾ ಇದ್ದಾನೆ ಅಂತ, ಸರಿನಾ? ಸರಿ ಇಲ್ಲ ಸರ್, ಇವತ್ತೊಂದು ದಿನ ಎಕ್ಸಾಮ್ ಇದೆ, ನಾಳೆ ಒಂದಿನ ಎಕ್ಸಾಮ್ ಇದೆ, ಇದ್ರ ಬಗ್ಗೆ ಏನು ಹೇಳಬೇಡಿ. ನೆಕ್ಸ್ಟ್ ನೀವೇನು ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಬರೀತಿರಲ್ವಾ, ಅದರಲ್ಲಿ ನಿಮಗೆ ಇದು ಇಂಪಾರ್ಟೆಂಟ್ ಕ್ವಶನ್, ಇದು ಇಂಪಾರ್ಟೆಂಟ್ ಟಾಪಿಕ್, ಇದು ಯಾವುದ್ರ ಬಗ್ಗೆ? ಸಮಿಟ್ ಬಗ್ಗೆ ಮತ್ತು ಇಂಡೆಕ್ಸ್ ಬಗ್ಗೆ, ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು. ಇಲ್ಲಿ G20 ಅದಾದ ನಂತರ ಇನ್ನೊಂದು ಬ್ರಿಕ್ಸ್ ಮಧ್ಯೆ ಕನ್ಫ್ಯೂಷನ್ ಆಗ್ತೀರಾ ಸಾಕಷ್ಟು ಜನ, ಸರಿನಾ? ಈ ಬ್ರಿಕ್ಸ್ ಮತ್ತು ಈ G20 ಮಧ್ಯೆ ಯಾಕೆ ಅಂದರೆ, ಈ ಸೇಮ್ ಸಿಟಿಗಳಲ್ಲಿ ಒಂದು ವರ್ಷ ಈ G20 ಒಂದು ದೇಶದಲ್ಲಿ ನಡೆದಿದೆ ಅಂದರೆ ಮರು ದೇಶ ಮೀನ್ಸ್ ಮರು ವರ್ಷ ಈ ಒಂದು ಬ್ರಿಕ್ಸ್ ಸಮ್ಮೇಳನ ಆ ಒಂದು ದೇಶದಲ್ಲಿ ನಡೆದಿರ್ತದೆ. ಸೊ ಅದಕ್ಕಾಗಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಕನ್ಫ್ಯೂಷನ್ ಆಗೋದೇನು ಬೇಡ. ಈ G20 ಶೃಂಗಸಭೆ 2024ರಲ್ಲಿ ಎಲ್ಲಿ ನಡೆದಿದೆ ಅಂತ ನೋಡಿದ್ರೆ, ಬ್ರೆಜಿಲ್ದ ರಿಯೋ ಡಿ ಜನೈರೋ ಅಲ್ಲಿ ನಡೆದಿದೆ. ಅದಾದ ನಂತರ 2025ರಲ್ಲಿ ಎಲ್ಲಿ ನಡೆದಿದೆ ಅಥವಾ ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ, ಈ ಸೌತ್ ಆಫ್ರಿಕಾದಲ್ಲಿ ನಡೀತದೆ. ಯಾವುದು? G20 ಶೃಂಗಸಭೆ. ಹಾಗೆ ಬ್ರಿಕ್ಸ್ನ ಶೃಂಗಸಭೆ 2024ರಲ್ಲಿ ಯಾವೊಂದು ದೇಶದಲ್ಲಿ ಅಂತ ನೋಡೋದಾದ್ರೆ, ರಷ್ಯಾದಲ್ಲಿ ನಡೆದಿತ್ತು, ಸರಿನಾ? ಆ್ಯಂಡ್ ದೆನ್ ಈ ವರ್ಷ ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ, ಈ ಒಂದು ದೇಶ ಈ ಒಂದು ವರ್ಷ ಬ್ರೆಜಿಲ್ ದೇಶದಲ್ಲಿ ನಡೆದಿದೆ. ಯಾವುದು? ಈ ಒಂದು ಬ್ರಿಕ್ಸ್ನ ಸಮ್ಮೇಳನ. ಇದೇ ಒಂದು ಜೂನ್ 15 ಡೇಟ್ಗೆ ಏನೋ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ, ಸರಿನಾ? ಇದು ಅವಾಗ ಜೂನಲ್ಲೇ ಸ್ಟಾರ್ಟ್ ಆಗಿದೆ, ಮೀನ್ಸ್ ಇಲ್ಲ ಅಂದ್ರೆ ಸ್ಟಾರ್ಟ್ ಆಗ್ತಿರ್ಬೋದು ಇವಾಗ ಅಷ್ಟೇ ಇದು. ಆ್ಯಂಡ್ ದೆನ್ ಇನ್ನೊಂದು G7 ಅಂತ ಕಂಡುಬರುತ್ತೆ ನಿಮಗೆ, ಸರಿನಾ? ಇದು G20 ಆಯಿತು ಮತ್ತು ಇದು ಬ್ರಿಕ್ಸ್ ಆಯಿತು. ಅದಾಂದ್ರೆ G7 ಅಂತ ಕಂಡುಬರುತ್ತೆ. ಆ G7ನ ಹೋದ ವರ್ಷದ ಸಭೆ ಯಾವೊಂದು ದೇಶದಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ, ಇಟಲಿ ದೇಶದಲ್ಲಿ ನಡೆದಿದೆ. ಈ ಒಂದು ವರ್ಷ ಯಾವ ಒಂದು ದೇಶದಲ್ಲಿ ನಡೀತದೆ ಅಂತ ನೋಡೋದಾದ್ರೆ, ಕೆನಡಾ ದೇಶದಲ್ಲಿ ನಡೀತದೆ. ಯಾವುದು? ಈ ಒಂದು G7 ಅನ್ನುವ ಶೃಂಗಸಭೆ. ಸೊ ಇದು ಕೇಳಬಹುದು, ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ. ಅದಾದ ನಂತರ ಈ ಬಿಮ್ಸ್ಟೆಕ್ ಶೃಂಗಸಭೆ ಈ ಒಂದು ವರ್ಷ ಎಲ್ಲಿ ನಡೀತು ಅಂತ ನೋಡೋದಾದ್ರೆ, ಈ ಥೈಲ್ಯಾಂಡ್ ದೇಶದಲ್ಲಿ ನಡೆದಿದೆ, ಸರಿನಾ? ಯಾವುದು? ಈ ಬಿಮ್ಸ್ಟೆಕ್ ಶೃಂಗಸಭೆ ಈ 2025ರಲ್ಲಿ ಯಾವ ಒಂದು ದೇಶದಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ, ಈ ಥೈಲ್ಯಾಂಡ್. ಮುಂದಿನ ವರ್ಷ ಯಾವ ದೇಶದಲ್ಲಿ ನಡೀತದೆ ಅಂತ ನೋಡೋದಾದ್ರೆ, ಈ ಒಂದು ಬಾಂಗ್ಲಾದೇಶದಲ್ಲಿ ನಡೀತದೆ. ಸರ್ ಇದನ್ನ ಯಾಕೆ ಹಿಂದಿನ ವರ್ಷ ಅಂತ ಹೇಳಿಲ್ಲ? ಅದು ಬಹಳ ಮೀನ್ಸ್ 1.5 ವರ್ಷ ಆಯ್ತು ಇವಾಗ ಅದು ನಡೆದು. ಸೊ ಅದಕ್ಕೆ ಏನು ಮಾಡ್ತಾನೆ, ಇದನ್ನ ಪ್ರಶ್ನೆ ಕೇಳ್ತಾನೆ ನಿಮಗೆ ಮುಂದಿಂದು, ಯಾಕಂದ್ರೆ ಮುಂದಿನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾನೆ. ಸೊ ದಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ಏಷ್ಯನ್ ಶೃಂಗಸಭೆ, ಏಷ್ಯನ್ನ ಒಂದು 46ನೇ ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ, ಈ ಮಲೇಷಿಯಾ ದೇಶದಲ್ಲಿ ನಡೆದಿದೆ, ಸರಿನಾ? ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ ಮಲೇಷಿಯಾ ದೇಶದ ಒಂದು ಭಾಷೆ ಯಾವುದು ಅಂದರೆ ಮಲಯ ಅಂತ ಕಂಡುಬರುತ್ತೆ ನಿಮಗೆ. ಅದಾಂತರ ಅದರ ಒಂದು ನಾಣ್ಯ ಯಾವುದು ಕಂಡುಬರುತ್ತೆ ಅಂದರೆ ರಿಂಗೇಟ್ ಅಂತ ಕಂಡುಬರುತ್ತೆ, ಸರಿನಾ? ಅಷ್ಟು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇನ್ನೊಂದು ಈ ಸ್ಟ್ಯಾಟಿಸ್ಟಿಕ್ ಕ್ವಶನ್, ಈ ಬ್ರೆಜಿಲ್ ದೇಶದ ಒಂದು ಪೋರ್ಟ್ ಇದೆಯಲ್ವಾ, ಯಾವುದು? ರಿಯೋ ಡಿ ಜನೈರೋ ಅನ್ನೋದು, ಸರಿನಾ? ಈ ರಿಯೋ ಡಿ ಜನೈರೋ ಅನ್ನುವ ಒಂದು ಪೋರ್ಟನ್ನು ನಾವು ಏನಂತ ಕರಿತೀವಿ? ಜಗತ್ತಿನ ಕಾಫಿಯ ಬಂದರು ಅಂತ ಕರಿತೀವಿ. ಹಾಗಾದರೆ ಸರ್ ನಮ್ಮ ಭಾರತದ ಕಾಫಿಯ ಬಂದರು ಯಾವುದಾದ್ರೂ ಇದೆಯಾ? ಹೌದು, ಇದೆಯಲ್ಲ. ನಮ್ಮ ಒಂದು ದಕ್ಷಿಣ ಕನ್ನಡ ರಾಜ್ಯದಲ್ಲಿ ಮೀನ್ಸ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ನ್ಯೂ ಮಂಗಳೂರು ಪೋರ್ಟ್ ಏನಿದೆ ಅಲ್ವಾ, ನವಮಂಗಳೂರು ಒಂದು ಪೋರ್ಟು ಇದೇ ಒಂದು ಕಾಫಿಗೆ ಅತ್ಯಂತ ಹೆಸರುವಾಸಿಯಾಗಿದೆ, ಸರಿನಾ? ಈಗ ಗೊತ್ತಿರಲಿ, ಕೇಳಬಹುದು ಇದನ್ನು ಕೂಡ ನಿಮಗೆ. ಜಗತ್ತಲ್ಲಿ ಅಂತಂದರೆ ಈ ರಿಯೋ ಡಿ ಜನೈರೋ ಅನ್ನೋದು ನೆನಪಿರಲಿ, ಈ ಕಾಫಿ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತ ನೋಡೋದಾದ್ರೆ, ಈ ಒಂದು ನಮ್ಮ ನವಮಂಗಳೂರು ಬಂದರನ್ನು ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಗುಹೆಗಳಲ್ಲಿ ಶಿಲಾಯುಗದ ಗೋಡೆ ವರ್ಣಚಿತ್ರಗಳು ಪತ್ತೆಯಾಗಿದ್ದಾವೆ ಅಂತ ಕೇಳಿದಾನೆ. ಎಲ್ಲಿ ಅಂದರೆ, ಈ ಬಿಂಬೇಡ್ಕಾ ಗುಹೆಗಳಲ್ಲಿ ಈ ಒಂದು ಗೋಡೆ ವರ್ಣಚಿತ್ರಗಳು ಕಂಡು ಬಂದಿದ್ದಾವೆ. ಎಲ್ಲಿ? ಈ ಮಧ್ಯಪ್ರದೇಶದ ಬಿಂಬೇಡ್ಕಾದಲ್ಲಿ. ಈ ಬಿಂಬೇಡ್ಕಾ ಅನ್ನೋದು ನೆನ್ಪಿಟ್ಕೊಳ್ಳಿ ಸಾಕಷ್ಟು ಸರಿ ನಿಮಗೆ. ಈ ಹಳೆ ಶಿಲಾಯುಗದ ಆ ಒಂದು ಶಿಲಾಯುಗ ಅಂತ ಏನಾದರೂ ನಿಮ್ಗೆ ಓಡ್ ಬಂತಂದರೆ, ಈ ಬಿಂಬೇಡ್ಕಾ ಅವಾಗ ಬಂದು ಹೋಗ್ತಿರ್ತದೆ, ಮೇ ಐ ಕಮ್ ಇನ್ ಅಂತ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಲಮು ಹುಲಿ ಮೀಸಲು ಪ್ರದೇಶವು ಇತ್ತೀಚೆಗೆ ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಟಿಪ್ನರ್ ನಾಯಿಯನ್ನು ಖರೀದಿಸಲು ಯಾರೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದ್ದಾರೆ, ಸರಿನಾ? ಇವರು ಯಾರ್ಯಾರ ಜೊತೆ ಒಂದು ಪಾಲುದಾರಿಕೆ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಒಂದು ವಿಶ್ವ ವನ್ಯಜೀವಿ ನಿಧಿ ಮತ್ತು ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟದ ಒಂದು ಜಂಟಿ ಉಪಕ್ರಮವಾದ ಟ್ರಾಫಿಕ್ ಇಂಡಿಯಾ ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ. ಯಾವುದು? ಈ ಒಂದು ಪಲಮು ಹುಲಿ ಮೀಸಲು ಪ್ರದೇಶ, ಸರಿನಾ? ಇಷ್ಟು ಗೊತ್ತಿರೋ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ರೀಸೆಂಟಾಗಿ ಇನ್ನೊಂದು, ಈ ಬೋಟ್ಸ್ವಾನಾ ದೇಶದಿಂದ 5 ಚಿರತೆಗಳನ್ನು ತಂದು ಕುನ್ಹೋ ನ್ಯಾಷನಲ್ ಪಾರ್ಕ್ಗೆ ಬಿಟ್ಟಿದ್ದಾರೆ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಎಕ್ಸಾಕ್ಟ್ ನಂಬರ್ ಕೇಳ್ಬೋದು. ಎಷ್ಟು ಚಿರತೆಗಳು ಅಂದರೆ 5 ಚಿರತೆಗಳನ್ನ ತಂದು ಬಿಟ್ಟಿದ್ದಾರೆ. ಯಾವೊಂದು ದೇಶದಿಂದ? ಈ ಬೋಟ್ಸ್ವಾನಾ ದೇಶದಿಂದ ತಂದು ಬಿಟ್ಟಿದ್ದಾರೆ. ಈ ಬೋಟ್ಸ್ವಾನಾ ದೇಶ ಯಾವೊಂದು ಖಂಡದಲ್ಲಿ ಕಂಡುಬರುತ್ತೆ ಅಂತ ನೋಡಿದರೆ, ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ನೊಂದು, ಈ ಬೋಟ್ಸ್ವಾನಾ ವಜ್ರಗಳಿಗೆ ಬಹಳ ಫೇಮಸ್ ಆಗಿದೆ ಬೋಟ್ಸ್ವಾನಾ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಸ್ಟಾರ್ಟ್ಅಪ್ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದಾನೆ, ಸರಿನಾ? ಯಾವ ಒಂದು ಸಚಿವಾಲಯದ ಅಂಡರ್ ಬರ್ತದೆ ಅಂತ? ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರ್ತದೆ. ಯಾವುದು? ಈ ಒಂದು ಸ್ಟಾರ್ಟ್ಅಪ್ ಯೋಜನೆ. ಸ್ಟಾರ್ಟ್ಅಪ್ ದಿನ ಅಂತ ನಾವು ಯಾವಾಗ ಕರಿತೀವಿ?
ಸ್ಟಾರ್ಟಪ್ ದಿನ ಅಂತ ನಾವು ಜನವರಿ 16 ಸ್ಟಾರ್ಟಪ್ ಡೇ ಅಂತ ಆಚರಣೆ ಮಾಡ್ತೀವಿ, ಸರಿನಾ? ಸರ್, ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು ಅನ್ಸುತ್ತೆ, ನನಗೆ ಸರಿಯಾಗಿ ಅವ್ರ ಹೆಸರು ನೆನಪಿಲ್ಲ, ಬಟ್ ಕಾಮೆಂಟ್ ಮಾಡಿದ್ದಾರೆ ಏನಂದರೆ, ಇವಾಗ ಡೇಸ್ಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಸರ್ ಅಂತ, ಸರಿನಾ? ಡೇಸ್ಗಳು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಿಂದ ನೆನ್ಪಿಟ್ಕೋತಿರ್ಬೋದು. ಇನ್ನೊಂದೇನು ಅಂದರೆ, ನಿಮಗೆ ನೋಡಿನೇ ಅವು ನೆನಪುಳಿದು ಬಿಡ್ತವೆ, ಯಾವುದು ಇವೆಲ್ಲವೂ ಕೂಡ ಡೇಗಳು. ಬಟ್ ನೀವು ಇನಿಷಿಯಲ್ ಆಗಿ ನಿಮ್ಗೆ ಯಾವುದೂ ಡೇ ಗೊತ್ತಿಲ್ಲ ಅಂತಂದರೆ ಹೇಗೆ ಗೊತ್ತಾ? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ಒಂದು 10 ಜನ ಇದ್ದೇ ಇರ್ತೀರಿ. ಸಾರಿ, ಒಂದು 10 ಜನ ಇರಲಿಲ್ಲ ಅಂದ್ರೆ ಒಂದು 5-6 ಜನ ಅಂತೂ ಇರ್ತೀರಾ, ಸರಿನಾ? ಸೊ ಒಂದು 6 ಜನ, ಅದಾನಂತರ ನಿಮ್ಮ ಒಂದು ಸಮೀಪದ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಇರುತ್ತೆ ಅಲ್ವಾ? ಆ ಡೇಟ್ ಆಫ್ ಬರ್ತು ಬೇರೆ ಬೇರೆ ಮಂತಲ್ಲಿ ಇರುತ್ತೆ. ಅವರು ಒಂದು ಡೇಟ್ ಆಫ್ ಬರ್ತ್ ದಿನ, ಇವಾಗ ಯಾರ್ದು ಒಬ್ರದ್ದು ಡೇಟ್ ಆಫ್ ಬರ್ತ್ ಇದೆ ಅಂತ ಅನ್ಕೊಳ್ಳಿ, ಯಾವುದು ಈ ಫೆಬ್ರವರಿ 2 ಅಂತ ಇದೆ ಅಂತ ಅನ್ಕೊಳ್ಳಿ, ಒಂದು ರ್ಯಾಂಡಮ್ ನಂಬರ್, ಸರಿನಾ? ಈ ಫೆಬ್ರವರಿ 2 ನಿಮ್ಮದೇ ಡೇಟ್ ಆಫ್ ಬರ್ತ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದ ದಿನ ಯಾವ ದಿನ ಇದೆ ಅಂತ ನಿಮ್ಗೆ ಮೊದಲು ಗೊತ್ತಿರಬೇಕು, ಸರಿನಾ? ಈ ಫೆಬ್ರವರಿ 2 ನಿಮ್ದು ಡೇಟ್ ಆಫ್ ಬರ್ತ್ ಇದೆ ಅಂದರೆ ಯಾವುದು? ವಿಶ್ವ ಜೌಗು ದಿನ ಅಂತ ಕಂಡುಬರುತ್ತೆ ಇದು, ಸರಿನಾ? ರಾಮ್ಸರ್ ಡೇ ಅಂತ ನಾವು ಹೇಳ್ತೀವಿ, ಅಥವಾ ವಿಶ್ವ ಜೌಗು ದಿನ ಅಂತ ನಾವು ಹೇಳ್ತೀವಿ, ಅಥವಾ ವೆಟ್ಲ್ಯಾಂಡ್ ಡೇ ಅಂತ ಹೇಳ್ತೀವಿ, ಯಾವುದನ್ನ? ಈ ಫೆಬ್ರವರಿ 2ನ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನಂದರೆ, ನನ್ನ ಮನಸ್ಸು ಎಷ್ಟು ಅಂದರೆ ಫುಲ್ ತಂಪಿದೆ, ಫುಲ್ ವೆಟ್ ಆಗಿರುತ್ತೆ ಯಾವಾಗಲೂ ಕೂಡ ನಾನು ಡ್ರೈ ಮಾಡ್ಕೊಳ್ಳಲ್ಲ. ಸೊ ಆ ಒಂದು ಲೆಕ್ಕದಲ್ಲಿ ನೆನ್ಪಿಟ್ಕೊಳ್ಳಿ. ಇಫ್ ನಿಮ್ದು ಯಾರ್ದೋ ಒಬ್ರದ್ದು ಫ್ರೆಂಡ್ದು ಈ ಅಕ್ಟೋಬರ್ 10 ಬರ್ತ್ಡೇ ಇತ್ತು ಅಂತ ನೋಡೋದಾದ್ರೆ, ಮೆಂಟಲ್ ಇದೆ ನನ್ನ ಫ್ರೆಂಡ್ ಅಂತ ನೆನ್ಪಿಟ್ಕೊಳ್ಳಿ. ಮೆಂಟಲ್ ದಿನ ಮೀನ್ಸ್ ವಿಶ್ವ ಮಾನಸಿಕ ರೋಗಿಗಳ ದಿನ ಯಾವಾಗ ಅಂದರೆ ಈ ಅಕ್ಟೋಬರ್ 10ರಂದು, ಸರಿನಾ? ಹಾಗೆ ಈ ಜನವರಿ 16 ಅಂತ ನಾನು ಎಷ್ಟು ಈಸಿಯಾಗಿ ಹೇಳಿದೆ ಈ ಒಂದು ಸ್ಟಾರ್ಟಪ್ ಡೇ ಅಂತ. ನನಗೆ ಕೂಡ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಸರಿನಾ? ನನ್ನ ಫ್ರೆಂಡ್ ಒಬ್ಳದು ಅವಳು ಡೇಟ್ ಆಫ್ ಬರ್ತ್ ಇದೆ ಇದ್ಯಾವುದು ಜನವರಿ 16, ಸರಿನಾ? ಅವಳು ಯಾವಾಗಲೂ ಕೂಡ ಹೇಳ್ತಿರ್ತಾಳೆ, ಒಂದು ಬಾ ಪಾನಿಪುರಿ ಸ್ಟಾಲ್ ಮಾಡೋಣ, ಒಂದು ಸ್ಟಾರ್ಟಪ್ ಮಾಡೋಣ ಅಂತ, ಸರಿನಾ? ಸೊ ದಟ್ಸ್ ವೈ ಇದು ಕೂಡ ನಂಗೆ ನೆನಪಿದೆ, ಯಾವುದು? ಈ ಜನವರಿ 16. ಇದೇ ಒಂದು ಜನವರಿ 16ರಂದ ಇನ್ನೊಂದು ಹೆಸರಿಂದ ಕೂಡ ನಾವು ಆಚರಣೆ ಮಾಡ್ತೀವಿ ಈ ವರ್ಷದಿಂದ, ಯಾವುದು? ನಮ್ಮ ಲೋಕ್ಪಾಲ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. 2025ರಿಂದ ಈ ಜನವರಿ 16 ನಾವು ಲೋಕ್ಪಾಲ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ, ಸರಿನಾ? ಇದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಮತ್ತೆ ನಿಮಗೆ ಯಾವ್ದು ಬರುತ್ತೆ? ಈ ಮಾರ್ಚ್ 8 ಮಹಿಳೆಯರ ದಿನ, ಸರಿನಾ? ಇದೇನಿಲ್ಲ, ಮಹಿಳೆಯರು ಯಾವಾಗಲೂ ಕೂಡ ಇನ್ಫಿನಿಟಿ ಆಗಿರ್ತಾರೆ, ಸರಿನಾ? ಇನ್ಫಿನಿಟಿ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಆ ಇನ್ಫಿನಿಟಿನ ಹೀಗೆ ಉದ್ದ ಬರೆದ್ರೆ 8 ಆಗುತ್ತೆ, ಸರಿನಾ? ಅವರೇನು ಎಮ್ ಅಲ್ಲ, ಅವರು ಮೆನ್ಸ್ಗಳನ್ನು ಇನ್ಫಿನಿಟಿಯಾಗಿ ಕಂಟ್ರೋಲ್ ಮಾಡ್ತಾರೆ ಅಂತ ಹೀಗೆ ನೆನ್ಪಿಟ್ಕೊಳ್ಳಿ. ಮಾರ್ಚ್ 8 ಅಂತ ನೆನ್ಪಿಳಿತದೆ, ಸರಿನಾ? ಮತ್ತೆ ಅದಕ್ಕೆ ಮೇ 8 ಅಂತ ಮಾಡ್ಕೊಳ್ಬೇಡಿ. ಆ್ಯಂಡ್ ದೆನ್ ಮತ್ತೆ ರಾಷ್ಟ್ರೀಯ ಮಹಿಳೆಯರ ದಿನ ಯಾವಾಗ ಅಂತ ನೋಡೋದಾದ್ರೆ, ರಾಷ್ಟ್ರೀಯ ಮಹಿಳೆಯರ ದಿನ ಯಾವಾಗ? ಈ ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14 ಅಂತಂದ ನೋಡೋದಾದ್ರೆ, ಅದ್ರ ಹಿಂದಿನ ದಿನ ಮಹಿಳೆಯರ ದಿನವೇ ಇದೆ, ಎಲ್ಲವೂ ಕೂಡ ಮಹಿಳೆಯರ ದಿನವೇ ಇದಾವೆ ಆಲ್ಮೋಸ್ಟ್, ಸರಿನಾ? ಸೊ ಫೆಬ್ರವರಿ 13 ನಮ್ಮ ರಾಷ್ಟ್ರೀಯ ಮಹಿಳೆಯರ ದಿನ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಇಷ್ಟು ಗೊತ್ತಿರಲಿಕ್ಕೆ ಇದು ಕೇಳಬಹುದು ನಿಮಗೆ. ಅದಾದ ನಂತರ ಈ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಯಾವಾಗ ಅಂತ ಕೇಳ್ತಾನೆ. ಈ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ನೋಡೋದಾದ್ರೆ ಈ ಒಂದು ಜನವರಿ 24, ಈ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವಾಗಿದೆ, ಸರಿನಾ? ಇದು ಕೇಳ್ಬೋದು ನಿಮಗೆ. ಅದಾದ ನಂತರ ವೋಟರ್ಸ್ ಡೇ ಯಾವಾಗ ಅಂತ ನೋಡೋದಾದ್ರೆ ಈ ಜನವರಿ 25 ನಾವು ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹೀಗೆ ಕೇಳ್ತಾನೆ ನಿಮಗೆ. ಇಲ್ಲ ಅಂತಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 28ಕ್ಕೆ ಯಾರ್ದಾದ್ರೂ ನಿಮ್ಮ ಬರ್ತ್ಡೇ ಇದ್ದರೆ, ಅವನೇನಾದರೂ ಸ್ವಲ್ಪ ಸೈನ್ಸಲ್ಲಿ ಹುಷಾರಿದ್ರೆ, ಇಲ್ಲಾಂದರೆ ಹುಷಾರಿರಲಿಲ್ಲ ಅಂದರೆ, ಎರಡೂ ಕೂಡ ಒಂದು ಮೆಟಾಫರ್ ಆಗಿ, ಇಲ್ಲಾಂತಂದ್ರೆ ಒಂದು ಡೈರೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಬೋದು. ಇವಾಗ ಫೆಬ್ರವರಿ 28 ಏನಿದೆ, ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಕಂಡುಬರುತ್ತೆ ನಿಮಗೆ, ಸರಿನಾ? ರಾಷ್ಟ್ರೀಯ ವಿಜ್ಞಾನ ದಿನನೇ ಬೇರೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನನೇ ಬೇರೆ, ಸರಿನಾ? ನಾನು ಅಷ್ಟೊಂದು ಹೇಳಿದೆ. ಇದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಯಾವಾಗ ಅಂತ ಹೇಳಿದೆ? ಈ ಮೇ 11 ಅಂತ ಹೇಳಿದೆ, ಸರಿನಾ? ಸರಿಲ್ಲ ಸರ್, ಅದು ಫೆಬ್ರವರಿ 28 ಸುಮ್ಮನೆ ತಪ್ಪಾಗೆಲ್ಲ ಹೇಳಬೇಡಿ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ನನಗೆ ಫನ್ನಿ ಅನಿಸಿದ್ದದು ಏನು, ಈ ಒಂದು ಮೇ 11 ನಾವು ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಟೆಕ್ನಾಲಜಿ ಡೇ ಅಂತ ಆಚರಣೆ ಮಾಡ್ತೀವಿ, ಸರಿನಾ? ಬಟ್ ಈ ಫೆಬ್ರವರಿ 28 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಎರಡೂ ಕೂಡ ಡಿಫ್ರೆನ್ಸ್ ಇದೆ, ಸರಿನಾ? ಸ್ವಲ್ಪ ನೋಡ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಮತ್ತೆ ಈ ಬೇರೆ ಬೇರೆ ಲೈಕ್ ಇವಾಗ ಈ ನವೆಂಬರ್ 15 ಈ ನವೆಂಬರ್ 15 ಏನು ಕಂಡುಬರುತ್ತೆ ನಿಮಗೆ? ನಮ್ಮ ನ್ಯಾಷನಲ್ ಟ್ರೈಬ್ ಡೇ ಅಂತ ಕಂಡುಬರುತ್ತೆ. ಇದೇ ಒಂದು ನ್ಯಾಷನಲ್ ಟ್ರೈಬ್ ಡೇ ಕಂಡುಬರ್ತದೆ ಅಂತಂದರೆ ಇದಕ್ಕೆ ಒಂದು ಇನ್ನೊಂದು ಲಿಂಕ್ ಮಾಡಿಬಿಡೋಕೆ ಸಿಮಿಲರ್ ಆಗಿ, ಮೀನ್ಸ್ ವರ್ಲ್ಡ್ ಟ್ರೈಬ್ ಡೇ ಯಾವಾಗಿದೆ ಅಂತ. ವರ್ಲ್ಡ್ ಟ್ರೈಬ್ ಡೇ ಯಾವಾಗಿದೆ ಅಂದರೆ ಈ ಆಗಸ್ಟ್ 8ರಂದು ನಿಮಗೆ ವರ್ಲ್ಡ್ ಟ್ರೈಬ್ ಡೇ ಕಂಡುಬರುತ್ತೆ, ಸರಿನಾ? ಅದಾದ ನಂತರ ಈ ಅಕ್ಟೋಬರ್ 9 ಏನು ಕಂಡುಬರುತ್ತೆ ನಿಮಗೆ? ಸಾರಿ, ಇದು ಅಕ್ಟೋಬರ್ 8 ಅಲ್ಲ, ಅಕ್ಟೋಬರ್ 9 ಇದು, ಸಾರಿ ಆಗಸ್ಟ್ 9 ಇದು. ಆಗಸ್ಟ್ 9 ಏನು ಕಂಡುಬರುತ್ತೆ ಅಂದರೆ ನಿಮಗೆ ಈ ಒಂದು ವರ್ಲ್ಡ್ ಟ್ರೈಬ್ ಡೇ ಕಂಡುಬರುತ್ತೆ. ಅದಾದ ನಂತರ ಈ ಆಗಸ್ಟ್ 5, ಅದಾದ ನಂತರ ಅಕ್ಟೋಬರ್ 9 ಇದೆ, ಏನಿದೆ ಅಂತ ನೋಡೋದಾದರೆ ಇದು ಒಂದು ನಾಯಿಯ ದಿನ ಇದೆ, ಸರಿನಾ? ವಿಶ್ವ ನಾಯಿಯ ದಿನ ಯಾವಾಗ ಅಂದರೆ ಈ ಒಂದು ಅಕ್ಟೋಬರ್ 9 ಅಂದು, ನಾಯಿ, ಸರಿನಾ? ನಾಯಿ 9 ನೆನ್ಪಿಟ್ಕೊಳ್ಳಿ, ಹೀಗೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವಿಶ್ವ ಸೇವಾ ದಿನ ಅಂತ ಯಾವಾಗ ಕಂಡುಬರುತ್ತೆ ನಿಮಗೆ? ಈ ನವೆಂಬರ್ 9 ಕಂಡುಬರುತ್ತೆ. ಯಾವುದು? ಈ ನವೆಂಬರ್ 9 ಏನಿದೆ ಈ ವಿಶ್ವ ಸೇವಾ ದಿನ ಅಂತ ಕಂಡುಬರುತ್ತೆ. ನನ್ನ ಒಬ್ಬರು ಟೀಚರ್ಸ್ ಹುಟ್ಟಿದ ದಿನವೂ ಕೂಡ ಇದೆ ನವೆಂಬರ್ 9. ಸೊ ಅದನ್ನು ನಾನು ಹೀಗೆ ನೆನ್ಪಿಟ್ಕೊಂಡಿದ್ದೀನಿ. ಅವರು ವಿಶ್ವಕ್ಕೆ ಒಂದು ಸೇವೆಯನ್ನು ಕೊಡ್ತಾರೆ. ಸೊ ಅವರು ಒಳ್ಳೆಯವರಿದ್ದಾರೆ ಸರ್, ಸರಿನಾ? ಪಾಸಿಟಿವಲ್ಲಿ ಹೇಳ್ತಾ ಇದ್ದೀನಿ, ನೆಗೆಟಿವಲ್ಲ, ಸರಿನಾ? ಸೊ ಅವರು ಒಳ್ಳೆಯವರಿದ್ದಾರೆ. ಸೊ ಅದಕ್ಕೆ ವಿಶ್ವ ಸೇವಾ ದಿನ ಅಂತ ಕಂಡುಬರುತ್ತೆ. ಆ ವಿಶ್ವ ಸೇವಾ ದಿನ ನೆನ್ಪಿಟ್ಕೊಳ್ಳಿದ್ದೀವಿ. ಸೊ ಹೀಗೆ ನೀವು ಬೇರೆ ಬೇರೆ ಈ ವರ್ಷಗಳಾಗಿರಲಿ, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಲ್ವಾ, ನಿಮ್ಮ ಒಂದು ಡೇಟ್ ಆಫ್ ಬರ್ತು ಲೈಕ್
ಲೈಕ್ ಇವಾಗ ಮಂತು ಮತ್ತು ಈ ಒಂದು ಡೇಟ್ ಇದು ಕೂಡ ನಿಮಗೆ ಯಾವ ದಿನ ಅಂತ ನೆನ್ಪಿಟ್ಕೊಳ್ಳಿ. ಹಾಗೆ ನೀವು ಹುಟ್ಟಿರ್ತಕ್ಕಂಥ ಒಂದು ವರ್ಷ 2000 ಹುಟ್ಟಿದ್ದೀರಾ, 2000 ಏನೇನಾಗಿದೆ ಸರಿನಾ, ಗ್ರಾಮ ಸಡಕ್ ಯೋಜನೆ ಬಂದಿದೆ. ಸೊ ಲೈಕ್ ದಟ್ ಹಾಗೆ ಈ ಬೇರೆ ಬೇರೆ ಏನೇನು ಯೋಜನೆಗಳು ಬಂದಿದ್ದಾವೆ, ಏನೇನು ಆಗಿದ್ದಾವೆ ಸ್ಪೆಷಲ್ ಆಗಿ 2005 ಹುಟ್ಟಿದ್ರೆ ನೀವು ಸ್ಪೆಷಲ್ ಎಕನಾಮಿಕ್ ಝೋನ್ ಬಂದಿರುತ್ತೆ ಸರಿನಾ. ರೀಸೆಂಟಾಗಿ ಸ್ಪೆಷಲ್ ಎಕನಾಮಿಕ್ ಝೋನ್ ಎಲ್ಲಿ ಯಾವುದನ್ನ ಮಾಡಿದೆ, ಈ ರಾಯ್ಪುರನ್ನು ಮಾಡಲಾಗಿದೆ ಸರಿನಾ. ಸೊ ಆ ರೀತಿ ನಿಮಗೆ ಪ್ರಶ್ನೆನ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಯಾವುದೇ ಆಗಿರಲಿ. ಇಲ್ಲ ನಿಮ್ಮ ಅಪ್ಪ ಅಮ್ಮಂದು ಏನಾದರೂ ಡೇಟ್ ಆಫ್ ಬರ್ತ್ ನಿಮಗೆ 1973 ಇದ್ದರೆ ಓಕೆ, 1973 ನಮ್ಮ ಕರ್ನಾಟಕಕ್ಕೆ ಹೆಸರು ಬಂದಿದ್ದವಾಗ ಸರಿನಾ. 1972ರಲ್ಲಿ 3 ರಾಜ್ಯಗಳಿದ್ರೆ ಕ್ರಿಯೇಟ್ ಆಗ್ತವೆ, ಈ ಸೌತ್ ಈಸ್ಟ್ ರಾಜ್ಯಗಳು. ಸೊ ಅವುಗಳನ್ನೆಲ್ಲವೂ ಕೂಡ ಹಿಂಗೆ ಲಿಂಕ್ ಮಾಡ್ಕೊಂಡು ಓದ್ಕೊಳ್ಳಿ. ಇದು ನಿಮಗೆ ಫನ್ನಿ ಅನಿಸ್ತಿರ್ಬೋದು, ಇಲ್ಲಾಜಿಕಲಿ ಅನಿಸ್ತಿರ್ಬೋದು, ಬಟ್ ನನಗೆ ಇದು ಲಾಜಿಕಲಿ ಅನಿಸ್ತದೆ. ಯಾಕಂದರೆ ಕೆಲವೊಂದು ನೆನಪುಳಿದೇ ಇರೋದು ನಮಗೆ ಏನಾದರೂ ಮಾಡಿ ನೆನಪುಳಿತದೆ. ಮೇ ಬಿ ನನ್ನ ಹೆಸರು ಮರಿಬೋದೇನೋ ಒಂದಿನ, ಬಟ್ ಇವು ನಮ್ಗೆ ಮರೆಯೋದಿಲ್ಲ ಅನಿಸುತ್ತೆ ಸರಿನಾ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಡ್ರೀಮ್ ಕೌಂಟ್ ಕಾದಂಬರಿ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿನಾ. ಈ ನೈಜೀರಿಯಾ ದೇಶದ ಬರಹಗಾರರಾದಂತಹ ಚಿಮಮಾಂಡಾ ನೋಜ್ಗಿ ಅದಚಿ ಅನ್ನೋರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾವುದನ್ನು, ಈ ಡ್ರೀಮ್ ಕೌಂಟ್ ಅನ್ನೋ ಒಂದು ಪುಸ್ತಕವನ್ನು. ಹಾಗೆ ಬ್ರಿಟಿಷ್ ಅವಧಿಯಲ್ಲಿ ಯಾವ ಭೂ ಕಂದಾಯ ವ್ಯವಸ್ಥೆಯಲ್ಲಿ ಬೆಳೆಯ ಒಂದು ಭಾಗವನ್ನು ಆಸ್ತಿಯಾಗಿ ನೀಡಬೇಕಾಗಿತ್ತು ಅಂತ ಕೇಳಿದ್ದಾರೆ. ಬೆಳೆಯ ಒಂದು ಭಾಗ ಅಂತ ನೋಡೋದಾದ್ರೆ ಈ ಮಹಲ್ವಾರಿ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ ಸರಿನಾ. ಈ ಮಹಲ್ವಾರಿ ವ್ಯವಸ್ಥೆ, ಈ ಮಹಲ್ದಾರ ಅಂತ ಕಂಡು ಬರ್ತಾನೆ ಇಲ್ಲಿ ಸರಿನಾ. ಅವನಿಗೆ ಒಪ್ಪಿಸಬೇಕಾಗುತ್ತೆ. ಮಹಲ್ದಾರ ಅಂದರೆ ಇವಾಗಿನ ತಹಸೀಲ್ದಾರನೇ ಅವಾಗಿನ ಮಹಲ್ದಾರ ಸರಿನಾ, ಅಷ್ಟೇ. ಇದು ಮಹಲ್ ಅಂತಂದ್ರೆ ಏನು ಅಂದರೆ ತಾಲೂಕು ಅನ್ನಂಗೆ ಅದರ ಅರ್ಥ. ಸೊ ಆ ಮಹಲ್ದಾರಿ ಒಂದು ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ ಈ ಒಂದು ಭೂ ಕಂದಾಯ ವ್ಯವಸ್ಥೆಯಲ್ಲಿ ಈ ಬೆಳೆಯ ಒಂದು ಭಾಗವನ್ನು ಆಸ್ತಿಯಾಗಿ ಸಲ್ಲಿಸಬೇಕಾಗಿತ್ತು, ಮೀನ್ಸ್ ಟ್ಯಾಕ್ಸ್ ಆಗಿ ಸಲ್ಲಿಸಬೇಕಾಗಿತ್ತು. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಈ ಒಂದು ರೈತವಾರಿ ಪದ್ಧತಿ ಕಂಡುಬರುತ್ತೆ. ಈ ರೈತವಾರಿ ಪದ್ಧತಿಯಲ್ಲಿ ಹೇಗೆ ಅಂದರೆ 50% ನೀನು ಸಲ್ಲಿಸಬೇಕಾಗಿತ್ತು, ಟ್ಯಾಕ್ಸ್ ರೂಪದಲ್ಲಿ ಸಲ್ಲಿಸಬೇಕಾಗಿತ್ತು. ಯಾವುದು, ಈ ಒಂದು ರೈತವಾರಿ ಪದ್ಧತಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಶೂನ್ಯವಾಗಿದೆ ಅಂತ ಕೇಳಿದ್ದಾನೆ. ಮೀನ್ಸ್ ಶೂನ್ಯವಾಗಿದೆ ಅಂತ ಅಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಮೀನ್ಸ್ ಅಲ್ಲಿ ಜಾಸ್ತಿ ಇಲ್ಲ ಅಷ್ಟು. ಈ ST ಏನಿದಾರಲ್ವಾ, ಮೀನ್ಸ್ ಈ ಶೆಡ್ಯೂಲ್ಡ್ ಟ್ರೈಬ್ ಏನಿದೆ ಅಲ್ವಾ, ಅಷ್ಟು ಕಂಡುಬರೋದಿಲ್ಲ. ಯಾವೊಂದು ರಾಜ್ಯದಲ್ಲಿ ಅಂತ ನೋಡೋದಾದ್ರೆ ಈ ಒಂದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರೋದಿಲ್ಲ ಯಾವ ಒಂದು ಜನಸಂಖ್ಯೆ. ಈ ಒಂದು ST ಟ್ರೈಬ್ ಏನಿದೆ ಅಲ್ವಾ, SC ನಾನು ಹೇಳ್ತಾ ಇಲ್ಲ, ST ಟ್ರೈಬ್ ಹೇಳ್ತಾ ಇದ್ದೀನಿ. SC ಟ್ರೈಬು ಅತಿ ಹೆಚ್ಚು ಪ್ರತಿಶತ ನಿಮಗೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಇದೇ ಒಂದು ಪಂಜಾಬಲ್ಲಿ ಕಂಡುಬರ್ತದೆ. ಸರಿಲ್ಲ ಸರ್, UP ಯಲ್ಲಿ ಕಂಡುಬರ್ತದೆ ಸರ್. ನಾನು ಹೇಳ್ತಾ ಇರೋದು ಪರ್ಸೆಂಟೇಜ್ ವೈಸ್ ಸರಿನಾ, 100ರಲ್ಲಿ ಇಂತಿಷ್ಟು ಅಂತ. ಬಟ್ 100ರಲ್ಲಿ 1000ದಲ್ಲಿ ಎಷ್ಟು ಬೇಕಾದಿರಲಿ, ಅವ್ರ ಜನಸಂಖ್ಯೆ ಎಷ್ಟು ಜಾಸ್ತಿ ಇದೆ ಅಂತ ನೋಡಿದ್ರೆ SC ಜನಸಂಖ್ಯೆ ಈ ಒಂದು UP ಯಲ್ಲಿ ಜಾಸ್ತಿ ಇದೆ. ಬಟ್ ಒಂದು ಸಾಂದ್ರತೆ ನೋಡೋದಾದ್ರೆ ಈ ಒಂದು ಪರಿಶಿಷ್ಟ ಜಾತಿಯವರದು ಸರಿನಾ, ಮೀನ್ಸ್ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರದ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದೇ ಒಂದು ಪಂಜಾಬಲ್ಲಿ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕೂಡ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಬುಡಕಟ್ಟು ಜನಾಂಗದವರು ಚುವಾರ್ ದಂಗೆಯಲ್ಲಿ ಭಾಗವಹಿಸಿದರು ಅಂತ ಕೇಳಿದ್ದಾರೆ ಸರಿನಾ. ಈ ಒಂದು ಚುವಾರ್ ದಂಗೆಯಲ್ಲಿ ಭಾಗವಹಿಸಿದವರು ಯಾರು ಅಂತ ನೋಡೋದಾದ್ರೆ ಈ ಭೂಮಿಜ್ ಅನ್ನುವ ಒಂದು ಬುಡಕಟ್ಟು ಜನಾಂಗದವರು ಇದನ್ನು ಭಾಗವಹಿಸಿರ್ತಾರೆ ಸರಿನಾ. ಇದರಲ್ಲಿ ಈ ಒಂದು ಚುವಾರ್ ಒಂದು ದಂಗೆಯಲ್ಲಿ. ಆ್ಯಂಡ್ ದೆನ್ ಈ ಒಂದು ದಂಗೆ ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ ಈಗಿನ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ಪ್ರದೇಶದಲ್ಲಿ ನಡೀತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಯಾವ ಭಾರತೀಯ ಕ್ರಾಂತಿಕಾರಿಯನ್ನು ಮಯನ್ಮಾರ್ನ ಮಾಂಡಲೆ ಜೈಲಿನಲ್ಲಿ ಇರಿಸಲಾಗಿತ್ತು? ಯಾರಿಗ್ರಿ ಮಾಂಡಲೆ ಜೈಲು? ಮಾಂಡಲೆ ಜೈಲು ಅಂದ್ರೆ ಒಬ್ಬರೇ ನೆನ್ಪು ಬರ್ತಾರೆ, ಯಾರು? ಈ ಒಂದು ಬಾಲ್ ಗಂಗಾಧರ್ ತಿಲಕ್. ಅದಾದ ನಂತರ ಈ ಒಂದು ಕರಿನೀರಿನ ಕಾಲಾಪಾನಿ ಜೈಲಿಗೆ ಯಾರನ್ನು ಹಾಕಿದ್ರು? ಒಬ್ಬರೇ ನೆನ್ಪು ಬರ್ತಾರೆ, VD ಸಾವರ್ಕರ್. ಹೆಮ್ಮೆಯೇ VD ಸಾವರ್ಕರ್ ಸರಿನಾ. ಸೊ ದೇಶ ಕಂಡಂತಹ ಅತ್ಯಂತ ಒಬ್ಬ ಹಾಗೆ ಒಂದು ದೇಶಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಪರೂಪದ ಒಬ್ಬ ಸೇನಾನಿಯರು ಅಂತಂದರೆ ಈ VD ಸಾವರ್ಕರ್ ಅವರು. ನೆನ್ಪಿಟ್ಕೊಳ್ಳಿ, ಇವರ ಒಂದು ಜೀವನ ಏನಿದೆ ಅಲ್ವಾ, ಬಹಳ ಕಷ್ಟದಿಂದ ಇದ್ರೇನೋ ನಮ್ಮ ದೇಶಕ್ಕೆ ಏನೋ ಒಂದು ಕೊಡಬೇಕು, ನಮ್ಮ ದೇಶದವ್ರು ಏನೋ ಒಂದು ಮಾಡಬೇಕು ಅಂತ ಮಾಡಿದವರು ಯಾರು ಅಂದರೆ VD ಸಾವರ್ಕರ್ ಅವರು. VD ಸಾವರ್ಕರ್ ಅವರು ಅದಾದ ನಂತರ ಈ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ದೇಶದಲ್ಲಿ ಹುಟ್ಟೋದು ಬಿಟ್ಟು ಸರಿನಾ ಬೇರೆ ಯಾವುದೇ ಒಂದು ದೇಶದಲ್ಲಿ ಹುಟ್ಟಿದ್ರು ಅಂದರೆ ಅವ್ರಿಗೆ ಯಾವುದೋ ಒಂದು ಒಳ್ಳೆ ಸ್ಥಾನ ಸಿಕ್ಕಿರೋದೇನೋ. ಮೀನ್ಸ್ ಒಳ್ಳೆ ಸ್ಥಾನ ಅಂದರೆ ಇವಾಗ ದುಡ್ಡು ಅದು ಇದು ಅಂತಲ್ಲ, ಮೀನ್ಸ್ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ ನಾನು. ಅಷ್ಟು ರೆಸ್ಪೆಕ್ಟ್ ಸಿಕ್ಕಿರೋದೇನೋ VD ಸಾವರ್ಕರ್ ಅವರಿಗೆ ಸರಿನಾ. ಇವಾಗ ಹೇಗಿದೆ ಅಂದರೆ ಒಂದು ಪಕ್ಷ ಇವರಿಗೆ ಬೈತದೆ, ಮತ್ತೊಂದು ಪಕ್ಷ ಅವ್ರಿಗೆ ಹೊಗಳುತ್ತದೆ ಸರಿನಾ. ಸೊ ಹಾಗೆ ಇವಾಗ ಒಂದು ಪಕ್ಷ ಹೊಗಳಷ್ಟು ಏನಿದಾರಲ್ವಾ ಅದಕ್ಕಿಂತ ಜಾಸ್ತಿನೇ ಶ್ರೇಷ್ಠವಾಗಿದ್ದಾರೆ. ಹಾಗೆ ಇನ್ನೊಂದು ಪಕ್ಷ ಏನು ಇವರಿಗೆ ತುಚ್ಛವಾಗಿ ಮಾತಾಡ್ತದಲ್ವಾ, ಅವ್ರು ಏನು ಇವ್ರ ಕಾಲಿನ ಧೂಳಿಗೂ ಕೂಡ ಸಮ ಹತ್ತೋದಿಲ್ಲ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಈ VD ಸಾವರ್ಕರ್ ಅವರು. ಇವರು ಒಂದು ಕೊನೆ ಗಳಿಗೆಯಲ್ಲಿ ಡೆತ್ ಆಗ್ತಾರಲ್ವಾ, ಡೆತ್ ಆಗೋಕ್ಕಿಂತ ಮುಂಚೆ ಇವರಿಗೆ ಭಾಳ ಮಾನಸಿಕವಾಗಿ ನೋವಾಗಿರೋದೇನು ಅಂದರೆ ಇವ್ರ ಮನೆ ಮೇಲೆ ಕಲ್ಲೆಸಿತಾರೆ ಸರಿನಾ. ಒಬ್ಬ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂಥ ಒಬ್ಬ ವೀರ ಸರಿನಾ. ಈ ಒಂದು ಯಾವುದರಲ್ಲಿ ಅಂಡಮಾನ್ ನಿಕೋಬಾರ್ದಲ್ಲಿ ಕಾಲಾಪಾನಿ ಜೈಲನ್ನು ಅನುಭವಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಈತ ದೇಶಕ್ಕಾಗಿ ಅಷ್ಟೆಲ್ಲವೂ ಕೂಡ ಕಷ್ಟಪಟ್ಟು ಮಾಡಿದ್ರೆ ಒಂದು ದೇಶ ಏನು ಮಾಡ್ತು, ಇವ್ರಿಗೆ ರಿಟರ್ನ್ ಗಿಫ್ಟ್ ಕೊಡ್ತು ಅಂದರೆ ಅವ್ರ ಮನೆ ಮೇಲೆ ಕಲ್ಲೆಸಿತು ಸರಿಯಾ. ಸೊ ಇದಕ್ಕೆಲ್ಲವೂ ಕೂಡ ರೀಸನ್ ಹೇಳ್ಬೋದು ನಿಮಗೆ. ಜವಾಹರ್ಲಾಲ್ ನೆಹರು ಎಸಿ ಅಂತ ಹೇಳಿದ್ದಾನೆ. ಸೊ ಅವನೊಂದು ಪ್ರೇರೇಪಿತವಾಗಿತ್ತು ಇದು. ಸೊ ಹಾಗೆ ಹೀಗೆ ಅಂತ. ಬಟ್ ಏನು ಅಂದರೆ ಇವ್ರದ್ದೊಂದು ಬುಕ್ ಇದೆ, ಓದ್ಕೊಳ್ಳಿ. ನಿಮ್ಮ ಜಾಬ್ ಆದ ನಂತರ ಒಂದು ಚೆನ್ನಾಗಿದೆ ಅವ್ರದ್ದು ಬುಕ್ ಸರಿನಾ. ಇವ್ರದ್ದು ಬುಕ್ ಟೋಟಲಿ 3 ಬುಕ್ಸ್ ಇದ್ದಾವೆ. ಆ 3 ಬುಕ್ಸ್ಗಳಲ್ಲಿ ಲಾಸ್ಟ್ ಒಂದು ಬುಕ್ ಬರೆದಿದ್ದಾರೆ. ನೀವು ಇಲ್ಲಾಂದರೆ ಟೆಲಿಗ್ರಾಮ್ ಹಾಕಿರ್ತೀನಿ, ಅದು ಬುಕ್ ನೇಮ್ ಎಕ್ಸಾಕ್ಟ್ ನೆನಪು ಬರ್ತಿಲ್ಲ ಸರಿನಾ. ಚೆನ್ನಾಗಿದೆ ಅದು ಬುಕ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ
ಈ ಒಂದು ಯಾರು ಈ ಬಾಲ್ ಗಂಗಾಧರ್ ತಿಲಕ್ ಅವರು, ಸರಿನಾ. ಇದೇ ಒಂದು ಬಾಲ್ ಗಂಗಾಧರ್ ತಿಲಕ್ ಅವರು ಈ ಮ್ಯಾನ್ಮಾರ್ನ ಮಾಂಡಲೆ ಜೈಲಿನಲ್ಲಿ ಏನಿದೆ ಅಲ್ವಾ, ಆ ಮಾಂಡಲೆ ಜೈಲಿನಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ, ಗೀತಾ ರಹಸ್ಯ ಅಂತ, ಸರಿನಾ. ಈ ಗೀತಾ ರಹಸ್ಯ ಅನ್ನುವ ಪುಸ್ತಕವನ್ನು ಎಲ್ಲಿ ಬರೆದಿರು ಅಂತ ನಿಮ್ಗೆ ಕೇಳಬಹುದು. ಈ ಗೀತಾ ರಹಸ್ಯ ಅನ್ನುವ ಪುಸ್ತಕವನ್ನು 1918ರಲ್ಲಿ ಈ ಒಂದು ಮಾಂಡಲೆ ಜೈಲಿನಲ್ಲಿ ಬರೀತಾರೆ. ಯಾರು? ಬಾಲ್ ಗಂಗಾಧರ್ ತಿಲಕ್ ಅವರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದನ್ನು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಆಯ್ಕೆಯಾಗುವುದಿಲ್ಲ ಅಂತ ಕೇಳಿದಾನೆ. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಚಿವ ಮೀನ್ಸ್ ಪಂಚಾಯತ್ ಕಾರ್ಯದರ್ಶಿ ಆಯ್ಕೆ ಆಗುವುದಿಲ್ಲ. ಈ ಪಂಚಾಯತ್ ಕಾರ್ಯದರ್ಶಿ ಗೌರ್ಮೆಂಟಿಂದ ನೇಮಕ ಆಗಿರ್ತಾನೆ, ಸರಿನಾ. ಈ ಗ್ರಾಮ ಸಚಿವ ಅಥವಾ ಈ ಪಂಚಾಯತ್ ಕಾರ್ಯದರ್ಶಿ ಅಂತ ಏನು ಹೇಳ್ತೀವಲ್ವಾ, ಇವನು ಆಯ್ಕೆ ಆಗೋದಿಲ್ಲ. ಪಿ ಡಿ ಒ ಏನಿದೆ ಆಯ್ಕೆ ಆಗೋದಿಲ್ಲ. ಸೆಕ್ರೆಟರಿ ಏನೇ ಇದೇ ಸೆಕ್ರೆಟರಿ, ಸರಿನಾ. ಇವನು ಆಯ್ಕೆ ಆಗೋದಿಲ್ಲ, ಪಿ ಡಿ ಒನು ಆಯ್ಕೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು ನಿಮಗೆ. ಅದಂತರ ರಿಮೈನಿಂಗ್ ಎಲ್ಲರೂ ಕೂಡ ನಿಮಗೆ ಈ ವಾರ್ಡ್ ಸದಸ್ಯರು ಅಂತ ಕಂಡುಬರ್ತಾರೆ, ಇವರೆಲ್ಲರೂ ಕೂಡ ಆಯ್ಕೆ ಆಗ್ತಾರೆ. ಹಾಗೆ ಅಧ್ಯಕ್ಷರು ಕೂಡ ಈ 30 ತಿಂಗಳ ಮಟ್ಟಿಗೆ ಆಯ್ಕೆ ಆಗ್ತಾರೆ. 30 ತಿಂಗಳ ಆದ ನಂತರ ನೆಕ್ಸ್ಟ್ ಅವರು ಸದಸ್ಯರಾಗಿ ಕಂಟಿನ್ಯೂ ಆಗ್ತಾರೆ. ಮತ್ತೊಬ್ಬ ಸದಸ್ಯ ಅಲ್ಲಿ ಆಯ್ಕೆಯಾಗಿ ಬರ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೃಷಿಯಲ್ಲಿ ಆಡಳಿತದ ಸ್ಟಾರ್ ಸ್ಕೋಚ್ ಪ್ರಶಸ್ತಿ 2024 ಯಾವೊಂದು ರಾಜ್ಯ ಗೆದ್ದಿದೆ ಅಂತ ಕೇಳಿದಾನೆ. ಈ ಕೃಷಿಯಲ್ಲಿ ಸ್ಟಾರ್ ಸ್ಕೋಚ್ ಪ್ರಶಸ್ತಿಯನ್ನು ಯಾವ ಒಂದು ರಾಜ್ಯ ಗೆದ್ದಿದೆ ಅಂತ ನೋಡಿದ್ರೆ ಮಹಾರಾಷ್ಟ್ರ ರಾಜ್ಯ. ಇದನ್ನು ಹೇಳಿಲ್ವಾ ನಾನು ನಿಮಗೆ? ಸಾಕಷ್ಟು ಸರಿ ಹೇಳಿದ್ದೀನಿ ಈ ಕ್ವಶನ್ ಕೂಡ. ಇವಾಗ ನಿಮ್ಗೇನಾದರೂ ಜಸ್ಟ್ ಅಗ್ರಿಕಲ್ಚರಲ್ಲಿ ಯಾವ ಒಂದು ರಾಜ್ಯ ಗೆದ್ದಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ. ಇಫ್ ಏನಾದರೂ ನಿಮಗೆ ಹಾರ್ಟಿಕಲ್ಚರಲ್ಲಿ ಯಾವ ಒಂದು ರಾಜ್ಯ ಗೆದ್ದಿದೆ ಅಂತ ಕೇಳಿದ್ರೆ, ಅಥವಾ ಈ ತೋಟಗಾರಿಕೆ ವಿಭಾಗದಲ್ಲಿ ಯಾವ ಒಂದು ರಾಜ್ಯ ಪ್ರಶಸ್ತಿಯನ್ನು ಗೆದ್ದಿದೆ, ಮೊದಲ ಸ್ಥಾನ ಬಂದಿದೆ ಅಂತ ನೋಡಿದ್ರೆ ಈ ನಾಗಾಲ್ಯಾಂಡ್ ಅಂತ SSC GD ಇಂದ ಹೇಳ್ತಾ ಬಂದಿದ್ದೀನಿ ಇದನ್ನು, ಸರಿನಾ. ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಈ ರೀತಿಯ ಪ್ರಶ್ನೆಗಳು ಕನ್ಫ್ಯೂಷನ್ ಆಗ್ತವೆ ಅಂತ ಕೇಳ್ತಾನೆ. ಇಲ್ಲಿ ನಿಮಗೆ ಯಾವ್ದು ಕೇಳಿದಾನೆ? ಜಸ್ಟ್ ಕೃಷಿ ಅಂತ ಕೇಳಿದಾನೆ. ಕೃಷಿ ಅಂತ ಕೇಳಿದ್ರೆ ಈ ಮಹಾರಾಷ್ಟ್ರ ಅಂತ ಹೇಳಬೇಕಾಗುತ್ತೆ ನೀವು. ಇಫ್ ಏನಾದರೂ ಕೃಷಿ ಬಿಟ್ಟು ನಿಮಗೆ ತೋಟಗಾರಿಕೆ ಅಂತ ಕೇಳಿದ್ರೆ ಏನಾಗುತ್ತೆ? ಸೊ ಅವಾಗ ಏನಂತ ಹೇಳಬೇಕಾಗಿತ್ತು ಅಂದರೆ ನೀವು ಈ ನಾಗಾಲ್ಯಾಂಡ್ ರಾಜ್ಯ ಅಂತ ಹೇಳಬೇಕಾಗುತ್ತೆ, ಸರಿನಾ. ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಯಾವುದು? ಕೊಹಿಮಾ ರಾಜಧಾನಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ನದಿ ಜಲನಯನ ಪ್ರದೇಶವು ಜನಸಂಖ್ಯೆಯಿಂದ ಹೆಚ್ಚು ಪ್ರಭಾವಿತವಾಗಿರುತ್ತದೆ ಅಂತ ಕೇಳಿದಾನೆ. ಯಾವುದು ಅಂದರೆ ನಮ್ಮ ಗಂಗಾ ನದಿ ಜಲನಯನ ಪ್ರದೇಶ ಏನಿದೆ ಅಲ್ವಾ, ಸೊ ಇದು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನದಿ ಜಲನಯನ ಪ್ರದೇಶವಾಗಿದೆ. ಸರ್, ನೈಲ್ಗಿಂತ ಜಾಸ್ತಿ ಇದೆ ಇಲ್ಲಿ. ಆ್ಯಂಡ್ ದೆನ್ ಅಮೆಜಾನ್ ಅಕ್ಕಪಕ್ಕ ಇಲ್ಲವೇ ಇಲ್ಲ ಅಲ್ಲಿ. ಅದು 200 ಕಿಲೋಮೀಟರ್ ಅಗಲನೇ ಇದೆ ಅದು. ಈಗ ಹೊರಟ್ರೆ ಹೇಗೆ ಅಂತಂದರೆ ಆನೆ ಹೊರಟಾಗ್ಯದು, ಸರಿನಾ. ಸೊ ಅಕ್ಕಪಕ್ಕ ಅದಕ್ಕೆ ಜಾಗ ಬೇಕು. ಎಷ್ಟು ಅಂದರೆ 200 ಕಿಲೋಮೀಟರ್ ಅಗಲವಿದೆ. ಅತ್ಯಂತ ಅಗಲವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಒಂದು ನದಿ ಇದೆ ಅಂದರೆ ಈ ಒಂದು 200 ಕಿಲೋಮೀಟರ್ ಅಗಲವಾಗಿರ್ತಕ್ಕಂಥ ಅಮೆಜಾನ್ ನದಿ, ಸರಿನಾ. ಕೆಲವೊಂದು ನದಿಗಳದು ಉದ್ದನೇ ಇಲ್ಲ 200 ಕಿಲೋಮೀಟ್ರು, ಸರಿನಾ, ಉದ್ದನೇ ಇಲ್ಲ. ಬಟ್ ಇದರದ್ದು ಅಗಲವೇ ಇದೆ ಅಷ್ಟು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಶೃಂಗ ರಾಜವಂಶದ ನಂತರ ಬಂದ ರಾಜವಂಶ ಯಾವುದು ಅಂತ ಕೇಳಿದಾನೆ. ಸೊ ಇದು ಕೂಡ ಎಷ್ಟು ಸರಿ ಹೇಳಿಲ್ಲ, ಏನಂತ ಹೇಳಿದ್ದೀನಿ. ಇವಾಗ ಈ ಒಂದು ಸೀಕ್ವೆನ್ಸ್ ನೆನಪಿಟ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡ್ತಾನೆ. ಈ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿದಾಗ ಈ ಒಂದು ಮೌರ್ಯ ಸಾಮ್ರಾಜ್ಯ ಯಾರಿಂದ ಕೊನೆಗೊಳ್ಳುತ್ತದೆ ಅಂತ ನೋಡೋದಾದ್ರೆ ಬೃಹದತ್ತ ಮೌರ್ಯನಿಂದ ಕೊನೆಗೊಳ್ಳುತ್ತದೆ. ಈ ಬೃಹದತ್ತ ಮೌರ್ಯನನ್ನು ಕೊಂದವನು ಯಾರು ಅಂತ ನೋಡೋದಾದ್ರೆ ಈ ಒಂದು ಪುಷ್ಯಮಿತ್ರ ಶೃಂಗ ಅಂತ ಕಂಡುಬರ್ತಾನೆ, ಸರಿನಾ. ಈ ಪುಷ್ಯಮಿತ್ರ ಶೃಂಗ ಕೊಂದು ಈ ಒಂದು ಶೃಂಗ ಮನೆತನವನ್ನು ಆರಂಭ ಮಾಡ್ತಾನೆ. ಈ ಶೃಂಗ ಮನೆತನದ ಕೊನೆಯ ದೊರೆಯಾಗಿರ್ತಕ್ಕಂತಹ ದೇವಭೂತಿ ಅಥವಾ ಭವಭೂತಿ ಎನ್ನುವ ವ್ಯಕ್ತಿಯನ್ನ ಆತನ ಒಂದು ಮಂತ್ರಿಯಾಗಿರ್ತಕ್ಕಂತಹ ಈ ವಾಸುದೇವ ಕಣ್ವ ಅನ್ನೋನು ಹತ್ಯೆ ಮಾಡ್ತಾನೆ, ಸರಿನಾ. ಹತ್ಯೆ ಮಾಡಿ ಕಣ್ವ ಮನೆತನವನ್ನು ಆರಂಭ ಮಾಡ್ತಾನೆ. ಈ ಕಣ್ವ ಮನೆತನದ ಕೊನೆಯ ದೊರೆಯನ್ನ ಹತ್ಯೆ ಮಾಡಿ ಒಂದು ಸ್ಥಾಪನೆ ಮಾಡಿದ ಅವರ ಒಂದು ಮನೆತನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮನೆತನ ಯಾವುದು ಅಂದರೆ ಈ ಶಾತವಾಹನ ಮನೆತನ, ಸರಿನಾ. ಇಷ್ಟೇ ಇಟ್ಕೊಳ್ಳಿ. ಈ ಒಂದು ಆರ್ಡರ್ ನೆನ್ಪಿಟ್ಕೊಳ್ಳಿ. ಮೀನ್ಸ್ ಫಸ್ಟ್ ಯಾರು ಬಂದರು? ಈ ಮೌರ್ಯ ಬಂದರು, ಅದ ನಂತರ ಈ ಶೃಂಗ ಬಂದರು, ಶೃಂಗ ಆದ ನಂತರ ಕಣ್ವರು ಬರ್ತಾರೆ, ಸರಿನಾ. ಈ ಒಂದು ಮೌರ್ಯಕ್ಕಿಂತ ಮುಂಚೆ ಇದ್ದವ್ರು ಯಾರು? ನಂದ ವಂಶ ಇರುತ್ತೆ, ಸರಿನಾ. ಅದು ಕೂಡ ನಿಮ್ಗೆ ಗೊತ್ತಿರಬಹುದು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ವಂದನಾ ಕಟಾರಿಯಾ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ರೀಸೆಂಟಾಗಿ ಯಾರ್ಯಾರು ನಿಮಗೆ ರಿಟೈರ್ಮೆಂಟ್ ತೊಗೊಂಡಿರ್ತಾರಲ್ವಾ, ರೀಸೆಂಟಾಗಿ ಕ್ರಿಕೆಟಲ್ಲಿ ಜಾಸ್ತಿ ಜನ ರಿಟೈರ್ಮೆಂಟ್ ಆಗಿದ್ದಾರೆ. ಕೇಳಲ್ಲ ಪ್ರಶ್ನೆ ವಿರಾಟ್ ಕೊಹ್ಲಿ ಮೇಲೆ, ಸರಿನಾ. ನೀವು ಗೆಸ್ ಕೂಡ ಮಾಡಬೇಡಿ ವಿರಾಟ್ ಕೊಹ್ಲಿ ಮೇಲೆ ಕ್ವಶನ್ ಕೇಳ್ತಾನೆ ಅಂತ. ಬಟ್ ಆತನ ಡಾಟಾ ಮೇಲೆ ಕೇಳ್ಬೋದು, ಬಟ್ ವಿರಾಟ್ ಕೊಹ್ಲಿ ಮೇಲೆ ಕೇಳಲ್ಲ ನಿಮಗೆ. ಈ ಹೆನ್ರಿಚ್ ಕ್ಲಾಸಿನ್ ಆಗಿರಲಿ, ಆ್ಯಂಡ್ ದೆನ್ ನಿಕೋಲಸ್ ಪೋರನ್ ಆಗಿರಲಿ, ಆ್ಯಂಡ್ ದೆನ್ ಮ್ಯಾಕ್ಸ್ವೆಲ್ ಆಗಿರಲಿ, ಸರಿನಾ. ಸೊ ಇವರು ಏನು ಬೇರೆ ವಿದೇಶಿ ಆಟಗಾರರು ಇದ್ದಾರಲ್ವ, ಅವ್ರ ಮೇಲೆ ಪ್ರಶ್ನೆ ಕೇಳೋ ಸ್ವಲ್ಪ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರ ಹೆಸರು ನಮಗೆ ಗೊತ್ತಿರಲ್ಲ ಅಂತ. ವಿರಾಟ್ ಕೊಹ್ಲಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸರಿನಾ. ಇವಾಗಲೇ ಹುಟ್ಟಿದೆ ಅಂದರೆ ಆ ಹುಡುಗಂದು ಈ ತೊಟ್ಲ ಹಾಕೋ ಟೈಮಲ್ಲಿ, ಇಲ್ಲಾಂದರೆ ಹೆಸರು ನಾಮಕರಣ ಮಾಡೋ ಟೈಮಲ್ಲಿ ಏನು ಮಾಡಿರ್ತಾರೆ, ಆ ಜರ್ಸಿನೇ ಒಂದು RCB ಜರ್ಸಿ ಮೇಲೆ ಆತನ ಹೆಸರೇ ಬರ್ಸ್ಕೊಂಡು ತಂದಿರ್ತಾರೆ, ಸರಿನಾ. ಮೀನ್ಸ್ ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ಗೊತ್ತಿದ್ದಾರೆ. ಬಟ್ ಏನು ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಈ ವ್ಯಕ್ತಿಗಳು ಯಾವಾಗ ರಿಟೈರ್ಮೆಂಟ್ ಆದರೂ ಅದಾದ ನಂತರ ಇನ್ನೊಂದು ಯಾವ ಒಂದು ಕ್ರಿಕೆಟ್ ಟೈಪಿಂದ ನಿವೃತ್ತಿ ಹೊಂದಿದ್ರು ಅಂತ ಗೊತ್ತಿರಲಿ ನಿಮಗೆ, ಸರಿನಾ. ಈ ವಿರಾಟ್ ಕೊಹ್ಲಿ ಎಲ್ಲ ಒಂದು ಫಾರ್ಮೆಟಿಂದ ನಿವೃತ್ತಿ ಹೊಂದಿದ್ದಾರಾ? ಇಲ್ಲ. ಇವಾಗ ಜಸ್ಟ್ ಅವರು ಈ ಟೆಸ್ಟ್ ಮತ್ತು T20 ಅಲ್ಲಿಂದ ಅವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಲೈಕ್ ಇವಾಗ ರೋಹಿತ್ ಶರ್ಮಾ ಕೂಡ. ಬಟ್ ಒನ್ ಡೇಯಿಂದ ಅವರು ರಿಟೈರ್ಮೆಂಟ್ ತೊಗೊಂಡಿಲ್ಲ. ಸೊ ಹಾಗೂ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಯಾವುದರಿಂದ ಅವರು ರಿಟೈರ್ಮೆಂಟ್ ತೊಗೊಂಡಿಲ್ಲ ಅಂತ, ಸರಿನಾ. ಅದು ಏನೋ ಈ IPL ಇಂದ ಕೂಡ ಅವರು ರಿಟೈರ್ಮೆಂಟ್ ತೊಗೊಂಡಿಲ್ಲ. ಅದಾದ ನಂತರ ಇನ್ನೊಂದು ಏನು ಅಂದರೆ ಈ ಒಂದು ಒನ್ ಡೇಯಿಂದ ಕೂಡ ಅವರು ರಿಟೈರ್ಮೆಂಟ್ ತೊಗೊಂಡಿಲ್ಲ. ಯಾರು? ವಿರಾಟ್ ಕೊಹ್ಲಿ ಮತ್ತು ಈ ರೋಹಿತ್ ಶರ್ಮಾ ಅನ್ನೋರು. ಹಾಗೆ 11ನೇ
ಹಾಲ್ ಆಫ್ ಫೇಮ್ ಪ್ರಶಸ್ತಿ ನಮ್ಮ ಭಾರತೀಯರಿಗೆ 11ನೇ ವ್ಯಕ್ತಿ ಈ ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ಒಬ್ಬ ಕ್ರಿಕೆಟ್ ಪಟು ಯಾರು ಅಂತ ನೋಡೋದಾದರೆ ಈ MS ಧೋನಿ ಅವರು. ಸರಿನಾ, MS ಧೋನಿ ಅವರಿಗೆ ರೀಸೆಂಟಾಗಿ ಹಾಲ್ ಆಫ್ ದ ಫೇಮ್ ಅವಾರ್ಡ್ ಸಿಕ್ಕಿದೆ. ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ತೋಟಗಾರಿಕಾ ಬೆಳೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾನೆ. ತೋಟಗಾರಿಕೆ ಬೆಳೆ ಏನು? ತೋಟಗಾರಿಕೆ ಬೆಳೆ ಅಂದರೆ ಅದು ಒಂದೇ ಒಂದು ವರ್ಷದಲ್ಲಿ ಕಟಾವು ಮಾಡಲ್ಲ, 2 ವರ್ಷದಲ್ಲಿ ಕಟಾವು ಮಾಡಲ್ಲ, ಒಂದು ಸಮ್ ಸರ್ಟನ್ ಇಯರ್ಸಲ್ಲಿ ನಾವು ಅದನ್ನು ಬದುಕಕ್ಕೆ ಬಿಡ್ತೀವಿ ಅಷ್ಟೇ. ಸೊ ಅದನ್ನು ನಾವು ತೋಟಗಾರಿಕೆ ಬೆಳೆ ಅಂತ ಹೇಳ್ತೀವಿ. ಇದು ನನ್ನ ಆಡು ಭಾಷೆಯಲ್ಲಿ ಹೇಳೋದಾದರೆ ಇದು. ಸೊ ಅದಕ್ಕೆ ಹೇಳೋದಾದರೆ ಯಾವುದು? ಚಹಾನ ಒಂದೇ ತಿಂಗಳಲ್ಲಿ ಅಥವಾ ಒಂದು 3 ತಿಂಗಳಲ್ಲಿ ಅದನ್ನು ಕಟಾವು ಮಾಡ್ತೀರಾ? ಇಲ್ಲ ತಾನೆ. ಸೊ ಚಹಾವು ಕೂಡ ನಿಮಗೆ ತೋಟಗಾರಿಕಾ ಬೆಳೆ. ಕಾಫಿ ತೋಟಗಾರಿಕಾ ಬೆಳೆ, ರಬ್ಬರ್ ತೋಟಗಾರಿಕಾ ಬೆಳೆ, ತೆಂಗಿನಕಾಯಿ ತೋಟಗಾರಿಕೆ, ಗೋಡಂಬಿ ತೋಟಗಾರಿಕಾ ಬೆಳೆ, ಅದು ನಂತರ ಬಾಳೆ ಕೂಡ ನಿಮಗೆ ತೋಟಗಾರಿಕಾ ಬೆಳೆಯಾಗಿ ಕಂಡು ಬರುತ್ತದೆ. ಕಬ್ಬು ಅನ್ನೋದು ತೋಟಗಾರಿಕಾ ಬೆಳೆಯಾ? ಅಲ್ಲ, ಬರಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಕೋರಮಂಡಲ್ ಕರಾವಳಿಯಲ್ಲಿ ಪುಲಿಕಾಟ್ನ ಡಚ್ಚರು ತಮ್ಮ ಮೊದಲ ಜವಳಿ ಕಾರ್ಖಾನೆಯನ್ನು ಯಾವಾಗ ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಈ ಪುಲಿಕಾಟ್ನಲ್ಲಿ ಈ ಡಚ್ಚರು ತಮ್ಮ ಒಂದು ಜವಳಿ ಕಾರ್ಖಾನೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂತ ನೋಡೋದಾದರೆ ಈ ಒಂದು 1610ರಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2025ರಲ್ಲಿ ಅತ್ಯಂತ ಚಿಕ್ಕ DNA ಯಾವುದರಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದ್ದಾನೆ. ಈ ಡೆನಿಸೋವಿಯನ್ ಜಾತಿಯ ಡ್ರ್ಯಾಗನ್ ಮ್ಯಾನ್ನ ಹಾರ್ಬಿನ್ ತಲೆಬುರುಡೆಯ ಹಲ್ಲುಗಳ ಮೇಲೆ ಸಂಗ್ರಹವಾಗಿರುವ ಕ್ಯಾಲ್ಸಿಫೈಡ್ ಡೆಂಟಲ್ ಪ್ಲೇಕ್ನಿಂದ ಅತ್ಯಂತ ಚಿಕ್ಕ DNA ಪತ್ತೆಯಾಗಿದೆ. ಸರಿನಾ. ಯಾವುದು? ಈ ಒಂದು ಡ್ರ್ಯಾಗನ್ ಮ್ಯಾನ್ನ ಹಾರ್ಬಿನ್ ತಲೆಬುರುಡೆಯ ಹಲ್ಲುಗಳ ಮೇಲೆ ಸಂಗ್ರಹವಾಗಿರುವ ಕ್ಯಾಲ್ಸಿಫೈಡ್ ಡೆಂಟಲ್ ಫ್ಲೆಕ್ನಿಂದ ಅತ್ಯಂತ ಚಿಕ್ಕ DNA ಪತ್ತೆಯಾಗಿದೆ. ಅದಾನಂತರ ವಿಜ್ಞಾನಿಗಳು ಈ ಫ್ಲೆಕ್ನಿಂದ DNA ಹೊರತೆಗೆಯುವ ಮೂಲಕ ಡೆನೋಸೋವಿಯನ್ಗಳನ್ನು ಗುರುತಿಸಿದ್ದಾರೆ. ಇದು ಇದುವರೆಗಿನ ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ಪ್ರಾಚೀನ DNA ಮಾದರಿಗಳಲ್ಲಿ ಒಂದಾಗಿದೆ. ಸರಿನಾ. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ನಾವು ಹೇಳ್ತೀವಿ. ಯಾವುದನ್ನ? ಈ DNA ಫುಲ್ ಫಾರ್ಮ್ನ. ಈ DNA ಕಂಡುಹಿಡಿದವರು ಯಾರು ಅಂತ ನೋಡಿದ್ರೆ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ಕಂಡು ಬರ್ತಾರೆ. ಯಾವೊಂದು ವರ್ಷದಲ್ಲಿ ಅಂತ ನೋಡೋದಾದ್ರೆ 1953ರಲ್ಲಿ ಇವರು ಕಂಡುಹಿಡಿತಾರೆ. ಯಾರು? ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅವರಿಗೆ. ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂದರೆ, ಇದುವರೆಗೆ ತಿಳಿದಿರತಕ್ಕಂಥ ಅತ್ಯಂತ ಚಿಕ್ಕ DNA ಯಾವುದು ಅಂತ ನೋಡೋದಾದ್ರೆ ಈ ಕಾರ್ಸೋನೆಲ್ಲಾ ರುಡ್ಡಿ ಅನ್ನೋದು ಇದು ಅತ್ಯಂತ ಚಿಕ್ಕ DNA ಆಗಿದೆ. ನಿಮಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಕೂಡ ಕೇಳ್ಬೋದು, ಅತ್ಯಂತ ಚಿಕ್ಕ DNA ಯಾವುದು ಅಂತ ಇದೇ ಬರ್ತದೆ. ಇಫ್ ಆ ಕ್ವಶನ್ ಪೇಪರ್ ತೆಗೆಯೋನು ಆತ ಅಪ್ಡೇಟ್ ಆಗಿರಲ್ಲ ಅಂದರೆ ಇದೇ ಒಂದು ಆಪ್ಷನ್ ಕೊಟ್ಟಿರ್ತಾನೆ ನಿಮಗೆ. ಸೊ ಇದನ್ನು ಕೂಡ ನೋಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಯುರೋಪಿಯನ್ ರಾಜಕೀಯ ಸಮುದಾಯ ಶೃಂಗಸಭೆ 2025 ಯಾವ ಆವೃತ್ತಿಯಾಗಿತ್ತು ಅಂತ ಕೇಳಿದ್ದಾನೆ. ಸೊ ಇದು ಎಷ್ಟನೇ ಆವೃತ್ತಿಯಾಗಿತ್ತು ಅಂತ ನೋಡೋದಾದ್ರೆ 6ನೇ ಆವೃತ್ತಿ ಆಗಿತ್ತು. ಇದು ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ ಅಲ್ಬೇನಿಯಾದ ರಾಜಧಾನಿಯಾಗಿರ್ತಕ್ಕಂಥ ಟಿರಾನಾದಲ್ಲಿ ನಡೆದಿದೆ. ಯಾವುದು? ಯುರೋಪಿಯನ್ ರಾಜಕೀಯ ಸಮುದಾಯ ಶೃಂಗಸಭೆ ಅನ್ನೋದು 6ನೇ ಒಂದು ಆವೃತ್ತಿ ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಯಾವ ವಿಧಿಯಲ್ಲಿ ಧರ್ಮ ಪ್ರಚಾರಕ್ಕೆ ಹಕ್ಕಿದೆ ಅಂತ ಕೇಳಿದ್ದಾನೆ. ಈ ಒಂದು ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರ್ತಕ್ಕಂಥ 25ನೇ ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ, ಎಲ್ಲ ವ್ಯಕ್ತಿಗಳು ಸಮಾನವಾಗಿ ಆತ್ಮಸಾಕ್ಷಿಯ ಸ್ವತಂತ್ರಕ್ಕೆ ಅರ್ಹರಾಗಿರುತ್ತಾರೆ ಮತ್ತು ಧರ್ಮವನ್ನು ಪ್ರತಿಪಾದಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ ಅಂತ ಹೇಳ್ತದೆ. ಯಾವುದು? ಒಂದು 25ನೇ ವಿಧಿ. ಸರಿನಾ. ಮೀನ್ಸ್ ನನ್ನ ಒಂದು ಆತ್ಮಸಾಕ್ಷಿಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಧರ್ಮವನ್ನು ನಾನು ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತದೆ. ನನಗಿವಾಗ ಸಿಖ್ ಧರ್ಮಕ್ಕೆ ನನ್ನ ಮನಸ್ಸು ಇಷ್ಟ ಆಯಿತಾ, ಓಕೆ, ನಾನು ಸಿಖ್ ಆಗಿ ನಾನು ಕನ್ವರ್ಟ್ ಆಗಬಹುದು. ಸರಿನಾ. ಅದಾದ ನಂತರ ನನಗೇನಾದರೂ ನಾನು ಕ್ರಿಶ್ಚಿಯನ್ ಆಗ್ಬೋದಾಗಿತ್ತಾ, ಓಕೆ, ನಾನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಬಹುದು. ಇಫ್ ಕ್ರಿಶ್ಚಿಯನ್ ಇದ್ದವನು ಹಿಂದೂ ಆಗಿ ಕನ್ವರ್ಟ್ ಆಗಬೇಕಾಗಿತ್ತ, ಅವನ ಮನಸ್ಸಲ್ಲಿ ಅವನ ಆತ್ಮಸಾಕ್ಷಿ ಹೇಳ್ತಾ ಇತ್ತಾ ಚೆನ್ನಾಗಿದೆ ಧರ್ಮ ಹೋಗು ನೀನು ಅಂತ ಹೇಳ್ತಾ ಇತ್ತಾ? ಹೌದು, ಆಗಬಹುದು. ಯಾವೊಂದು ವಿಧಿಯ ಪ್ರಕಾರ? 25ನೇ ವಿಧಿಯ ಪ್ರಕಾರ. ಬಟ್ ಇದ್ರ ಅವನಿಗಿಲ್ಲ ಸರ್, ನನಗಿಷ್ಟ ಆಗ್ತಿದೆ ಅವನಿನ್ನ ತರ್ತೀನಿ ನನ್ನ ಕಡೆ ಅಂತ ಆಗಲ್ಲ, ಕಪ್ಪಾಳಿ ಹೊಡಿತದೆ. ಯಾವುದು? ಸುಪ್ರೀಂ ಕೋರ್ಟ್. ನೆನಪಿರಲಿ. ಸರಿನಾ. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಹಿಡಿದು ಹೊಡಿತಾರೆ. ಇದು ಹೆವಿ ದೊಡ್ಡ ಕ್ರೈಮ್ ಇದು, ಸ್ಪೆಷಲಿ ಯಾವುದು? ಈ ಮತಾಂತರ ಮಾಡಿಸೋದನ್ನು. ಹಾಗೆ ಇನ್ನೊಂದು ಗೊತ್ತಿರಲಿ ನಿಮಗೆ, ರೀಸೆಂಟಾಗಿ ಒಂದು ಕ್ರೈಸ್ತ ಕುಟುಂಬ, ಕ್ರಿಶ್ಚಿಯನ್ ಫ್ಯಾಮಿಲಿ ಏನಿದೆ ಅಲ್ವಾ, ಕ್ರಿಶ್ಚಿಯನ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿನೇ ಈ ಹಿಂದೂ ಧರ್ಮಕ್ಕೆ ಮತಾಂತರವಾಗಿದೆ. ಸರಿನಾ. ಅದು ಕೂಡ ಒಂದು 2 ದಿನ ನ್ಯೂಸಲ್ಲಿ ಏನೋ ಇತ್ತು ಅನಿಸುತ್ತೆ. ಮೇ ಬಿ ಕೊಪ್ಪಳದವರು ಅವರು ಯಾವೊಂದು ಜಿಲ್ಲೆ ಅಂತ ಗೊತ್ತಿಲ್ಲ, ಬಟ್ ಅದು ಕೂಡ ಒಂದು ಸ್ವಲ್ಪ ನ್ಯೂಸಲ್ಲಿದೆ. ಸೊ ಅದಕ್ಕೆ ಒಂದು ನಮ್ಮ ಸ್ಟೇಟ್ ಎಕ್ಸಾಮಲ್ಲೂ ಕೂಡ ನಿಮ್ಗೆ ಕೇಳಿದ್ರೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ. ಈ ರೀತಿ ಎಲ್ಲವೂ ಕೂಡ ರೈಸ್ ಆಗಿರುತ್ತಲ್ವಾ. ಸೊ ದ್ಯಾಟ್ಸ್ ವೈ. ಇನ್ನೊಂದು ಕೊಪ್ಪಳದಲ್ಲಿ ಈ ಒಂದು ದಲಿತರ ಬಗ್ಗೆ ಒಂದು ಕೋರ್ಟ್ ನ್ಯೂಸ್ ಎಲ್ಲ ಕೂಡ ಆಗಿತ್ತು. ಸರಿನಾ. ಮೀನ್ಸ್ ಇವಾಗ ಎಸ್ ಸಿ ಮತ್ತು ಎಸ್ ಟಿ ಒಂದು ರಿಲೇಟೆಡ್, ಸರಿನಾ, ಒಂದು ಕೋರ್ಟ್ ಇಶ್ಯೂ ಆಗಿತ್ತು. ಆ ಒಂದು ರಿಲೇಟೆಡ್ ಯಾವ್ಯಾವ ಒಂದು ಆರ್ಟಿಕಲ್ಗಳು ಬರ್ತವೆ, ಏನೇನಾಯಿತು ಅದರ ಸಂಬಂಧ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ ಕೆಲವೊಬ್ಬರು ಎಷ್ಟೋ ಜನ ಈ PSI ಆಸ್ಪಿರೆಂಟ್ ಕೂಡ ಇರಬಹುದು. ಸೊ ನಿಮಗೆ ಈ ಒಂದು ಪ್ರಬಂಧಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಎಲೆಕ್ಟ್ರಿಕಲ್ ಬಲ್ಬ್ನಲ್ಲಿರುವ ಈ ಫಿಲಮೆಂಟ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾನೆ. ಈ ಒಂದು ಟಂಗ್ಸ್ಟನ್ ಲೋಹದಿಂದ ಮಾಡಲ್ಪಟ್ಟಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಈ ಅವಧಿಯಲ್ಲಿ ಭೇಟಿ ನೀಡಿದ ಮೀನ್ಸ್ ಈ ಹರ್ಷವರ್ಧನ ಕಾಲದಲ್ಲಿ ಭೇಟಿ ನೀಡಿರತಕ್ಕಂಥ ಒಬ್ಬ ವಿದೇಶಿಗ ಯಾರು? ಈ ಒಂದು ಹುಯೆನ್ತ್ಸಾಂಗ್ ಅನ್ನೋನು ಭೇಟಿ ನೀಡಿದ್ದಾನೆ. ಯಾರು? ಈ ಹರ್ಷವರ್ಧನ ಕಾಲದಲ್ಲಿ ಭೇಟಿ ನೀಡಿದವನು ಯಾರು ಅಂದರೆ ಇದೇ ಹುಯೆನ್ತ್ಸಾಂಗು. ಎಂಥ ಒಬ್ಬ ಕಳ್ಳನ ಮಗ ಇರ್ತಾನೆ ಈ ಹುಯೆನ್ತ್ಸಾಂಗ್ ಅಂತ ನೋಡೋದಾದರೆ ನಿಮಗೆ ಕತೆ ಹೇಳ್ತೀನಿ. ಸರಿನಾ. ನಾರ್ಮಲ್ ಆಗಿ ನೀವು 3 ಮನೆತನ ಇವನು ಭೇಟಿ ನೀಡಿದ ಅಂತ ಓದಿರ್ತೀರಾ. ಹಾಗಲ್ಲ, ಇವನು ಭೇಟಿ ನೀಡಕ್ಕೆ ಬಂದಿರೋದು ಯಾವಾಗ ಅಂದರೆ
ಇಲ್ಲಿ ಕನೌಜ್ ಇದೆ ಸರಿನಾ, ಇಲ್ಲಿ ಕನೌಜ್ ಇದೆ, ಇಲ್ಲಿ ಹರ್ಷವರ್ಧನ ಇರ್ತಾನೆ. ಆ ಹರ್ಷವರ್ಧನ್ ಹತ್ರ ಬಂದವನು ಯಾರು ಅಂದರೆ ಈ ಹುಯೆನ್ ಸಾಂಗ್ ಸರಿನಾ, ಅವನ ಆಸ್ಥಾನದಲ್ಲಿದ್ದು ಆರಾಮ್ ಓಡಾಡ್ತಾ ತಿರುಗಾಡ್ತಾ ಬುಕ್ಕಲ್ಲಿ ಬರಿತಾ ಇರ್ತಾನೆ. ಸೊ ಯಾವಾಗ ನರ್ಮದಾ ನದಿ ಕೆಳಗಾಯಿತೋ ಈ ಒಂದು ಇಮ್ಮಡಿ ಪುಲಿಕೇಶಿಯ ಜೊತೆ ಸರಿನಾ, ಇಮ್ಮಡಿ ಪುಲಿಕೇಶಿ ಜೊತೆ ಯಾವಾಗ ಹರ್ಷವರ್ಧನ ಸೋತ ಪಕ್ಷ ಬಿಡ್ತಾನೆ, ಗೆದ್ದೆತ್ತಿನ ಬಾಲ ಹಿಡಿದು ಈ ಒಂದು ಇಮ್ಮಡಿ ಪುಲಿಕೇಶಿ ಹತ್ರ ಬರ್ತಾನೆ. ಯಾರು? ಇದೇ ಹುಯೆನ್ ಸಾಂಗ್ ಸರಿನಾ. ಈ ಹುಯೆನ್ ಸಾಂಗ್ ಇವನ್ ಜೊತೆನೇ ಇರ್ತಾನೆ. ಯಾರು? ಇಮ್ಮಡಿ ಪುಲಿಕೇಶಿ ಹತ್ರನೇ ಇರ್ತಾರೆ ಸರಿನಾ. ಇವ್ರ ಹತ್ರ ಇದ್ದಾಗ ಈ ಇಮ್ಮಡಿ ಪುಲಿಕೇಶಿಗೆ ಈ 1ನೇ ನರಸಿಂಹ ಸೋಲಿಸ್ತಾನೆ. ಈ ಪಲ್ಲವರ 1ನೇ ನರಸಿಂಹ ಏನಿದಾನಲ್ವಾ ಸೋಲಿಸ್ತಾನೆ. ಸೊ ಸೋಲಿಸಿದಾಗ ಈ ಹುಯೆನ್ ಸಾಂಗ್ ಇವನ್ ಸಂಘ ಬಿಡ್ತಾನೆ, ಮತ್ತೆ ಗೆದ್ದೆತ್ತಿನ ಬಾಲ ಹಿಡಿತಾನೆ, ಹೋಗಿ ಈ ನರಸಿಂಹನ ಆಸ್ಥಾನದಲ್ಲಿ ಇರ್ತಾನೆ. ಯಾರು? ಇದೇ ಹುಯೆನ್ ಸಾಂಗ್ ಸರಿನಾ. ಅವನು 3 ಆಸ್ಥಾನಗಳಿಗೆ ಯಾಕೆ ಭೇಟಿ ಕೊಟ್ಟ ಅಂದ್ರೆ ಇದು ರೀಸನ್. ಅವ್ರು ಎಲ್ಲಿ ಸೋತಿದಾರಲ್ವಾ, ಸೋತ ನಂತರ ಯಾರು ಗೆದ್ದಿದ್ದಾರೆ ಆ ಗೆದ್ದವ್ರ ಹತ್ರ ಅವನು ಶಿಫ್ಟ್ ಆಗಿದ್ದಾನೆ ಅಷ್ಟೇ ಸರಿನಾ. ಸೊ ಅದಕ್ಕೆ ಅವನು 3 ಮನೆತನಗಳನ್ನು ಭೇಟಿ ಮಾಡ್ತಾರೆ. ಯಾರು? ಹುಯೆನ್ ಸಾಂಗ್ ಅನ್ನೋ ಒಬ್ಬ ವ್ಯಕ್ತಿ. ಯಾವ ಒಂದು ರಾಜ್ಯದವನು ಅಂತ ನೋಡಿದ್ರೆ ಈ ಒಂದು ಚೀನಾ ದೇಶದವನು ಕಂಡು ಬರ್ತಾನೆ ಅವನು ಸರಿಯಾ. ಇಷ್ಟು ಗೊತ್ತಿರೋ ಕೇಳಬಹುದು ನಿಮಗೆ. ಅದಾದ ನಂತರ ಈ ಹುಯೆನ್ ಸಾಂಗ್ ಅನ್ನೋ ಒಂದು ಪುಸ್ತಕ ಕಂಡು ಬರುತ್ತೆ ನಿಮಗೆ, ಗೋಕೋಕಿ ಅಂತ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ UPSC ಯಾವ ಲೇಖನದಲ್ಲಿ ಅಧ್ಯಕ್ಷರಿಗೆ ವರದಿಯನ್ನು ಸಲ್ಲಿಸಿತು ಅಂತ ಕೇಳಿದ್ದಾನೆ. ಈ UPSC ಒಂದು ಅಧ್ಯಕ್ಷರು ಮತ್ತು ಸದಸ್ಯರು ಏನಿದಾರಲ್ವ ಅವರೆಲ್ಲರೂ ಕೂಡ ಈ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಅದು ಯಾರಿಗೆ? ಈ ಅಧ್ಯಕ್ಷರಿಗೆ. ಅಧ್ಯಕ್ಷರು ಮೀನ್ಸ್ ಯಾರು? ನಮ್ಮ ಭಾರತ ರಾಷ್ಟ್ರಪತಿಗಳು. ಸೊ ಅವರಿಗೆ ಯಾವ ಒಂದು ವಿಧಿಯ ಅನ್ವಯ ಅವರು ವರದಿಯನ್ನು ಸಲ್ಲಿಸ್ತಾರೆ ಅಂತ ನೋಡಿದ್ರೆ ಈ ಒಂದು 323 ಸಬ್ ಆರ್ಟಿಕಲ್ 2ರ ಒಂದು ಅನ್ವಯ ಅವರು ಒಂದು ವರದಿಯನ್ನು ಸಲ್ಲಿಸ್ತಾರೆ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಅದ ನಂತರ UPSC ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡಿದ್ರೆ 1926 ಅಕ್ಟೋಬರ್ 1ರಂದು ಇದು ಸ್ಥಾಪನೆ ಆಗ್ತದೆ ಸರಿನಾ. ಎಷ್ಟು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇದು UPSC ಬಗ್ಗೆ ಹೇಳಿರ್ತಕ್ಕಂತಹ ಒಂದು ಭಾಗ ಯಾವುದು ನಮ್ಮ ಭಾರತ ಸಂವಿಧಾನದಲ್ಲಿ ಅಂತ ನೋಡಿದ್ರೆ ಅದು 14ನೇ ಭಾಗದಲ್ಲಿ ಈ ಒಂದು UPSC ಬಗ್ಗೆ ಕಂಡು ಬರುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಅದಾಂತರ ಈ 14ನೇ ಭಾಗದಲ್ಲಿ ಎಷ್ಟರಿಂದ ಎಷ್ಟರವರೆಗೂ ವಿಧಿ ಕಂಡು ಬರುತ್ತೆ ಅಂತ ನೋಡಿದ್ರೆ ಈ 312ರಿಂದ 323ರವರೆಗೂ ವಿಧಿಗಳು ಕಂಡು ಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಬ್ರೇಕಿಂಗ್ ರಾಕ್ಸ್ ಆ್ಯಂಡ್ ಬ್ಯಾರಿಯರ್ಸ್ ಮೆಮೋಯರ್ಸ್ ಆಫ್ ಎ ಜಿಯೋಲಾಜಿಸ್ಟ್ ಆ್ಯಂಡ್ ಮೌಂಟೇನಿಯರ್ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಯಾರು ಅಂದರೆ ಈ ಸುದೀಪ್ ಸೇನ್ ಗುಪ್ತಾ ಅನ್ನೋರು ಇದನ್ನು ಬರೆದಿದ್ದಾರೆ. ಬ್ರೇಕಿಂಗ್ ರಾಕ್ಸ್ ಆ್ಯಂಡ್ ಬ್ಯಾರಿಯರ್ಸ್ ಯಾರು? ಸಮುದ್ರಗುಪ್ತ ಅಲ್ಲ, ಸೇನ್ ಗುಪ್ತಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ರಾಷ್ಟ್ರೀಯ ದಿನದಂದು ಮಾರಿಷಿಯಸ್ಗೆ ಯಾವ ನೌಕಾಪಡೆ ಹಡಗು ಹೋಯಿತು ಅಂತ ಕೇಳಿದಾನೆ. ಇವಾಗ ಮಾರಿಷಿಯಸ್ನ ಒಂದು ರಾಷ್ಟ್ರೀಯ ದಿನ ಯಾವಾಗ ಅಂತಂದರೆ ಈ 12/2025. ಇಲ್ಲಿ ನಮ್ಮ ಭಾರತ ಪ್ರಧಾನಿಯು ಕೂಡ ಹೋಗಿದ್ರು, ಅದು ಕೂಡ ಪ್ರಶ್ನೆ ಕೇಳಿದ್ದ. ಯಾರು ಹೋಗಿದ್ರು, ಅವರಿಗೆ ಏನಾದರೂ ಅವಾರ್ಡ್ ಕೊಟ್ಟಿದ್ದಾರಾ ಅಂತ. ಹೌದು ಕೊಟ್ಟಿದ್ದಾರೆ, ಈ ಒಂದು ಮಾರಿಷಿಯಸ್ಗೆ ಹೋಗಿದ್ರು ಸರಿನಾ. ಈ ಓಷಿಯನ್ ಗ್ರ್ಯಾಂಡ್ ಕಮಾಂಡರ್ ಅಂತ ಏನೋ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಯಾರಿಗೆ? ಇದೇ ಒಂದು ಪ್ರಧಾನಿ ಮೋದಿಗೆ. ಅಲ್ಲಿ ಹೋಗಿರ್ತಕ್ಕಂಥ ಒಂದು ಹಡಗು ಯಾವುದು ಅಂತ ನೋಡಿದ್ರೆ INS ಸಿಂಪಾಲ್ ಏನಿದೆ ಅಲ್ವಾ ಅಲ್ಲಿ ಒಂದು ಭೇಟಿ ನೀಡಿದೆ ಆ ಒಂದು ರಾಷ್ಟ್ರೀಯ ದಿನದಂದು. ಯಾವುದು? INS ಸಿಂಪಾಲ್ ಅನ್ನೋದು. ಇದು ಕೂಡ ನ್ಯೂಸಲ್ಲಿತ್ತು, ಇದು ಕೂಡ ಕೇಳಿದ್ದಾನೆ. ಹಾಗೆ ಎಷ್ಟನೇ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿತ್ತು ಅಂತ ನೋಡಿದ್ರೆ 57ನೇ ರಾಷ್ಟ್ರೀಯ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದೆ. ಮೀನ್ಸ್ ನಮ್ಮದಾದ ನಂತರ ಇದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಈ ಒಂದು ಪಶ್ಚಿಮ ಕರಾವಳಿ ಬಯಲು ಇವುಗಳ ನಡುವೆ ಇದೆ. ಯಾವುದರ ನಡುವೆ ಇದೆ ಪಶ್ಚಿಮ ಕರಾವಳಿ? ಏನಿಲ್ಲ, ಒಂದು ಪಶ್ಚಿಮ ಘಟ್ಟಗಳು, ಇನ್ನೊಂದು ಇಲ್ಲಿ ಒಂದು ಕಂಡುಬರ್ತಕ್ಕಂಥ ಅರೇಬಿಯನ್ ಸಿ ಮಧ್ಯೆ ಯಾವುದು ನಿಮಗೆ ಈ ಒಂದು ಪಶ್ಚಿಮ ಕರಾವಳಿ ಕಂಡುಬರುತ್ತೆ. ಪೂರ್ವ ಕರಾವಳಿ ಎದ್ರ ಮಧ್ಯೆ ಕಂಡುಬರುತ್ತೆ? ಒಂದು ಪೂರ್ವ ಘಟ್ಟಗಳು, ಹಾಗೆ ಈ ಒಂದು ಬಂಗಾಳ ಕೊಲ್ಲಿಯ ಮಧ್ಯೆ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಈ ಒಂದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ, ಜಾರ್ಖಂಡ್ ವಿಧಾನಸಭಾ ಚುನಾವಣೆ 2024ರಲ್ಲಿ ಯಾವ ಪಕ್ಷ ಸರ್ಕಾರ ರಚಿಸಿದೆ? ನಿಮಗೆ ಇನ್ನೂ ಎಷ್ಟು ಸೀಟು ಮೀನ್ಸ್ ಅದು ಎಷ್ಟು ಸೀಟುಗಳು ಗೆದ್ದಿದೆ ಅಂತ ಕೇಳಿದ್ದಾನೆ. ಅಧಿಕಾರದಲ್ಲಿ ಇದ್ದಿರ್ತಕ್ಕಂಥ ಪ್ರಶ್ನೆ. ಪಕ್ಷ ಯಾವ ಒಂದು ಪಕ್ಷ ಗೆದ್ದಿದೆ ಅಂತ ನೋಡಿದ್ರೆ JMM ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಯಾರು? ಈ ಹೇಮಂತ್ ಕುಮಾರ್ ಅವರು ಅಲ್ಲಿ CM ಆಗಿದ್ರು ಅಂತ ನಾನು ಹೇಳಿದ್ದೀನಿ. ಅವ್ರು ಯಾವ ಪಾರ್ಟಿಯವರು ಅಂತ ನೋಡಿದ್ರೆ ಈ ಒಂದು JMM ಪಾರ್ಟಿಯವರು ಸರಿನಾ. ಅವ್ರು ಏನು ಮಾಡ್ಕೊಂಡಿದ್ದಾರೆ? ಈ ಒಂದು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ. ಬಟ್ ಅವರ ಪಕ್ಷ ಎಷ್ಟು ಗೆದ್ದಿದೆ ಅಂತ ನೋಡಿದ್ರೆ 34 ಸ್ಥಾನಗಳನ್ನು ಗೆದ್ದಿದೆ. ಹಾಗೆ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ 16ರನ್ನು, ಹಾಗೆ ಈ RJD ಅನ್ನುವ ಒಂದು ಪಕ್ಷ 4 ಸ್ಥಾನಗಳನ್ನು ಪಡೆದುಕೊಂಡಿದೆ. ಹಾಗೆ ಟೋಟಲಿ ಅವ್ರದ್ದು ಆ ಮೈತ್ರಿಗೆ ನಾವೇನಂತ ಕರಿತೀವಿ ಅಂದರೆ ಮಹಾಗಠಬಂಧನ್ ಅಂತ ಕರಿತೀವಿ ಸರಿನಾ. ಯಾರು? ಈ JMM ಪಕ್ಷ ಏನು ಮಾಡ್ಕೊಂಡಿದೆ ಅಲ್ವಾ ಆ ಒಂದು ಮೈತ್ರಿಯನ್ನು ನಾವು ಮಹಾಗಠಬಂಧನ್ ಅಂತ ಕರಿತೀವಿ. ಸೊ ಅದು 56 ಸ್ಥಾನಗಳನ್ನು ಪಡ್ಕೊಂಡಿದೆ. ಟೋಟಲಿ 81 ಸ್ಥಾನಗಳು ಇರ್ಬೋದು. ಅಲ್ಲಿ BJP ಎಷ್ಟು ಪಡ್ಕೊಂಡಿದೆ ಅಂತ ನೋಡಿದ್ರೆ 21 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡು ಸುಮ್ಮನೆ ಗಪ್ಪಾಗಿ ಕುಂತಿದೆ. ಎಲ್ಲಿ? ಒಂದು ಜಾರ್ಖಂಡ್ ರಾಜ್ಯದಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಈ ರಾಷ್ಟ್ರೀಯ ದಿನದಂದು ರಿಪೀಟ್ ಆಗಿದೆ. ಥಾರ್ ಮರುಭೂಮಿಯಲ್ಲಿ 5,000 ವರ್ಷಗಳ ಕಾಲ ಯಾವ ನಾಗರಿಕತೆ ಅಸ್ತಿತ್ವದಲ್ಲಿತ್ತು? ಈಸಿಯಾಗಿರ್ತಕ್ಕಂಥ ಕ್ವಶನ್. ಸಿಂಧು ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಅಷ್ಟೇ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕುತುಬ್ ಮಿನಾರನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾನೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಏನು ಗೋತಿಕ್ ಶೈಲಿಯಲ್ಲಿ ನಿರ್ಮಿಸ್ತಾರಾ?
ಏನು ನಾಗರ ಶೈಲಿಯಲ್ಲಿ ನಿರ್ಮಿಸ್ತಾರಾ? ಇಲ್ಲ ತಾನೇ. ಸೊ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಇದು ಕೆಂಪು ಮರಳುಗಲ್ಲು ಹಾಗೆ ಕ್ಯಾಲಿಗ್ರಫಿ ಕಮಾನಿನ ದ್ವಾರಗಳಂತಹ ವೈಶಿಷ್ಟ್ಯಗಳನ್ನು ಹೊಂದಿದೆ. ಸರಿನಾ? ಕ್ಯಾಲಿಗ್ರಫಿ ಅಂತಂದರೆ ಅಲ್ಲಿ ಬರೆದಿರ್ತಾರೆ ಗೊತ್ತಾ, ಮೇಲೆ ಅದು ಇದು ಚಿತ್ರಗಳು ಅದಾಂತರ ಬೇರೆ ಬೇರೆ ಏನಾದರೂ ಬರೆದಿರ್ತಾರೆ, ಅವೆಲ್ಲವೂ ಕೂಡ ಕ್ಯಾಲಿಗ್ರಫಿ ಅಂತ ನಾವು ಹೇಳ್ತೀವಿ. ಅದನ್ನು ಯಾವ ಒಂದು ಕಲ್ಲಿನಿಂದ ಕಟ್ಟಿದ್ದಾರೆ ಅಂತ ನೋಡಿದ್ರೆ ಈ ಒಂದು ಕೆಂಪು ಮರಳುಗಲ್ಲಿನಿಂದ ಕಟ್ಟಿದ್ದಾರೆ. ಹಾಗೆ ಅದು ಕಮಾನಿನ ದ್ವಾರಗಳಂತಹ ಒಂದು ವೈಶಿಷ್ಟ್ಯಗಳನ್ನು ಹೊಂದಿದೆ. ಯಾವುದು? ಈ ಕುತುಬ್ ಮಿನಾರ್ ಅನ್ನೋದು. ಈ ಕುತುಬ್ ಮಿನಾರನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಈ ಒಂದು ಕುತುಬುದ್ದೀನ್ ಐಬಕ್. ಈ ಒಂದು ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರನ್ನು ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಈ ಒಂದು ಕುತುಬುದ್ದೀನ್ ಐಬಕ್ ಡೆತ್ ಆದ ನಂತರ ಈ ಕುತುಬ್ ಮಿನಾರನ್ನು ಕಂಪ್ಲೀಟ್ ಮಾಡಿದವರು ಯಾರು ಅಂದರೆ ಈತನ ಅಳಿಯನಾಗಿರ್ತಕ್ಕಂಥ ಇಲ್ತಮಿಷ್ ಇದನ್ನು ಕಂಪ್ಲೀಟ್ ಮಾಡ್ತಾನೆ. ಹಾಗೆ ಮುಂದೆ ಏನಾಗುತ್ತೆ, ಅದು ಕುತುಬ್ ಮಿನಾರು ಸ್ವಲ್ಪ ದುರಸ್ತಿ ಆಗುತ್ತೆ, ಮೀನ್ಸ್ ಸ್ವಲ್ಪ ಬಿದ್ದು ಹೋಗುತ್ತೆ. ಅದು ಬಿದ್ದೋದ ನಂತರ ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದವರು ಯಾರು, ಅದನ್ನು ದುರಸ್ತಿ ಮಾಡಿದವರು ಯಾರು ಅಂತ ನೋಡಿದ್ರೆ ಈ ಫಿರೋಜ್ ಶಾ ತುಗ್ಲಕ್ ಅಂತ ಕಂಡು ಬರ್ತಾನೆ. ಸರಿನಾ? ಈ ಫಿರೋಜ್ ಶಾ ತುಗ್ಲಕ್ ಅನ್ನೋನು ಅದನ್ನು ದುರಸ್ತಿ ಮಾಡ್ತಾನೆ. ಇಷ್ಟೆಲ್ಲವೂ ಕೂಡ ನಿಮಗೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಎಷ್ಟನೇ ಶತಮಾನದಲ್ಲಿ ಅಂದರೆ 14ನೇ ಶತಮಾನದಲ್ಲಿ ಅವನು ಇದನ್ನು ದುರಸ್ತಿಗೊಳಿಸ್ತಾನೆ. ಮೇ ಬಿ 4ನೇ ಒಂದು ಅಂತಸ್ತು ಅನಿಸುತ್ತೆ, ಅದು 4ನೇ ಮಹಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸಂಸತ್ತು ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಹಕ್ಕನ್ನು ಹೊಂದಿದೆ? 1ರಿಂದ 90ರವರೆಗೂ ವಿಧಿಗಳನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಅದರ ಮೇಲೆ ಪ್ರಶ್ನೆನ ಕೇಳ್ತಾ ಇದ್ದೇನೆ. 2ರಿಂದ 3 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಇದು 11ನೇ ವಿಧಿಯಲ್ಲಿ ಹೇಳಲಾಗಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಇನ್ನೊಂದು ಈ ಪೌರತ್ವ ಕಾಯ್ದೆಯ ಬಗ್ಗೆ, ಈ ಪೌರತ್ವದ ಬಗ್ಗೆ ಕೇಳ್ತಾ ಇದ್ದೇನೆ. ಟೋಟಲಿ ಇಲ್ಲಿವರೆಗೂ 6 ಸರಿ ಪೌರತ್ವ ಕಾಯ್ದೆ ತಿದ್ದುಪಡಿ ಆಗಿದೆ. ಸರ್ ರೀಸೆಂಟಾಗಿ ತಿದ್ದುಪಡಿ ಆಗಿರೋದು ಯಾವಾಗಂದ್ರೆ 2019ಕ್ಕಿಂತ ಹಿಂದೆ ಯಾವಾಗಂದ್ರೆ 2015ರಲ್ಲಿ ತಿದ್ದುಪಡಿ ಆಗಿದೆ. ಸರ್ ಇವೆರಡು ಕೂಡ ತಿದ್ದುಪಡಿಗಳ ಬಗ್ಗೆ ನಿಮಗೆ ಕೇಳಿದ್ದಾನೆ. ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಸಾಕಷ್ಟು ಸರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ CAA ಬಂದಿದ್ದಲ್ವಾ, ಎಷ್ಟು ನ್ಯೂಸಲ್ಲಿ ಇತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಒಂದು ರಾಜ್ಯ 6 ದೇಶಗಳು, ಅದಾದ ನಂತರ 3 ದೇಶಗಳು 6 ಧರ್ಮಗಳು ಅದಕ್ಕೆ ಅಲವು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದು ನೀವು ಪೌರತ್ವವನ್ನು ಪಡ್ಕೊಳ್ಬೋದು ಅಂತ. ಅದಾಂದ್ರೆ 2015ರ ತಿದ್ದುಪಡಿ ಕಾಯ್ದೆ, ಅದನ್ನು ನೋಡ್ಕೊಳ್ಳಿ. ಅದಾಂದ್ರೆ 1955ರ ಈ ಭಾರತ ಪೌರತ್ವ ಕಾಯ್ದೆ ಅಂತ ಬರುತ್ತೆ. ಸರಿನಾ? ಈ ಒಂದು ಸಿಟಿಸನ್ಶಿಪ್ ಆ್ಯಕ್ಟ್ ಯಾವಾಗ ಬರುತ್ತೆ ಅಂದರೆ ಈ 1955ರಲ್ಲಿ ಬರುತ್ತೆ. ಸೊ ಅವಾಗ ಏನು ಹೇಳಲ್ಪಟ್ಟಿತ್ತು ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸಂಸತ್ತು ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಹಕ್ಕನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ವಿಧಿಯ ಪ್ರಕಾರ ಅಂತ ನೋಡೋದಾದರೆ ಅದೇ ಮಿಸ್ ಆಗಿದೆ. ಏನು ಅಂದರೆ ಇದೊಂದು 11ನೇ ವಿಧಿ. ಅದು ನೆಕ್ಸ್ಟ್ ಏನಿದೆ ಅಂದರೆ ಈ ಭಾರತ ಯೋಜನಾ ಆಯೋಗವನ್ನು ಮಾರ್ಚ್ 15, 1950ರಂದು ರಚಿಸಲಾಯಿತು. ಇದು ಭಾರತದ ಪಂಚವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸಿತು. ಇದನ್ನು 2014ರಲ್ಲಿ ವಿಸರ್ಜಿಸಿ ನೀತಿ ಆಯೋಗದಿಂದ ಬದಲಾಯಿಸಲಾಯಿತು ಅಂತ ಹೇಳಿದ್ದಾನೆ. ಯಾವುದು ಈ ಒಂದು ಯೋಜನಾ ಆಯೋಗದ ಬಗ್ಗೆ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳಿದಾನೆ. ಇದೊಂದು ಮಾರ್ಚ್ 15, 1950ರಂದು ಸ್ಥಾಪನೆ ಆಗಿದೆ. ಸರ್ ಇದು ಯಾವಾಗ ವಿಸರ್ಜನೆ ಮಾಡಲಾಗಿದೆ ಅಂತ ನೋಡಿದ್ರೆ 2014 ಆಗಸ್ಟ್ 13ರಂದು ಇದನ್ನು ವಿಸರ್ಜನೆ ಮಾಡ್ತಾರೆ. ಅಫಿಷಿಯಲ್ ಆಗಿ ಇದನ್ನು ವಿಸರ್ಜನೆ ಯಾವಾಗ ಮಾಡಿದ್ರು ಅಂತ ನೋಡಿದ್ರೆ ಈ ಒಂದು ಜನವರಿ 1ರಂದು ಇದಕ್ಕೆ ಸ್ವಲ್ಪ ಇತಿಶ್ರೀ ಹಾಡಿ ಈ ಒಂದು ನೀತಿ ಆಯೋಗನ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? ಜನವರಿ 1, 2015ರಂದು. ಆ್ಯಂಡ್ ದೆನ್ ಈ ನೀತಿ ಆಯೋಗ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಇದೇ ಒಂದು ಡೇಟ್. ಬಟ್ ಇದನ್ನು ಯೋಜನಾ ಆಯೋಗ ಯಾವಾಗ ರದ್ದು ಮಾಡಿದ್ದಾರೆ ಅಂತ ಎಕ್ಸಾಕ್ಟ್ ಡೇಟ್ ಕೇಳಿದ್ರೆ ನಿಮಗೆ ಆಗಸ್ಟ್ 13, 2014 ಅಂತ ಕಂಡುಬರುತ್ತೆ. ಸರಿನಾ? ಇಷ್ಟು ನೆನ್ಪಿಟ್ಕೊಳ್ಳಿ, 2014. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಈ ಕೆಳಗಿನವರಲ್ಲಿ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು? PM ಯಾರು ಇರ್ತಾರೆ, ಅವರೇ ಅಧ್ಯಕ್ಷರು. ಯಾರು? ಜವಾಹರ್ಲಾಲ್ ನೆಹರು ಅವರು. ಅದರ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ರು ಅಂತ ನೋಡಿದ್ರೆ ಈ ಗುಲ್ಜಾರಿಲಾಲ್ ನಂದಾನ್ ಅವರು ಅದರ ಒಂದು ಮೊದಲ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ವಾಯುಪಡೆಯ ಇನ್ಫೋಸಿಸ್ಗೆ ಯಾವ ವಿಮಾನವನ್ನು ನೀಡಿದೆ ಅಂತ ಕೇಳಿದ್ದಾನೆ. ವಾಯುಪಡೆಯು ಇನ್ಫೋಸಿಸ್ ಏನಿದೆ ಅಲ್ವಾ, ಆ ಒಂದು ಸಂಸ್ಥೆಗೆ ಯಾವ ಒಂದು ವಿಮಾನ ನೀಡಿದೆ ಅಂತ ನೋಡಿದ್ರೆ ಈ ಸುಖೋಯ್ ಎಂಬ ಒಂದು ಯುದ್ಧ ವಿಮಾನವನ್ನು ನೀಡಿದೆ. ಸರಿನಾ? C-17 ಗ್ಲೋಬ್ ಏರ್ ಆಯಿಲ್ ಫಿಲ್ಲರ್. ಇನ್ಫೋಸಿಸ್ ಭಾರತೀಯ ರಾಷ್ಟ್ರೀಯ ಸಾಗರಗಳ ಸೇವೆಗಳ ಕೇಂದ್ರ ಮತ್ತು ಮಾಹಿತಿ ವ್ಯವಸ್ಥೆಗಳ ಎಂಬ ಒಂದು ಸಂಸ್ಥೆಗೆ ಭಾರತೀಯ ವಾಯುಪಡೆಯಿಂದ ವೈಮಾನಿಕ ಇಂಧನ ತುಂಬುವ ವಿಮಾನವನ್ನು ಒದಗಿಸಲಾಗಿದೆ. ಇದಕ್ಕಾಗಿ ಏರ್ ಸೇನೆಯು ಪ್ರಾಥಮಿಕವಾಗಿ ಇಲ್ಯೂಷನ್ 78 MKI ಟ್ಯಾಂಕರ್ ವಿಮಾನಗಳನ್ನು ಬಳಸಿತು. ಇದು ಇತರೆ ವಿಮಾನಗಳಿಗೆ ಆಕಾಶದಲ್ಲಿಯೇ ಇಂಧನ ತುಂಬಲು ಅನುಕೂಲವು ಮಾಡಿಕೊಡುತ್ತದೆ. ಯಾವುದು ಒಂದು ವಿಮಾನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಈ ಒಂದು ಸುಖೋಯ್ ವಿಮಾನವನ್ನು ಕೊಟ್ಟಿದ್ದಾರೆ. ಸರಿನಾ? ಕೇಳ್ಬೋದು ನಿಮಗೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇದು ಯಾವ ಒಂದು ದೇಶದಿಂದ ತಂದಿದೆ ಅಂತ ನೋಡೋದಾದ್ರೆ ಇದು ರಷ್ಯಾ ದೇಶದಿಂದ ತಂದಿದೆ. ಸರಿನಾ? MiG-21 ಅದು ಕೂಡ ರಷ್ಯಾ ದೇಶದಿಂದ ಆಮದು ಮಾಡಿಕೊಂಡಿರ್ತಕ್ಕಂಥ ಒಂದು ಯುದ್ಧ ವಿಮಾನ ಆಗಿದೆ. ರಫೇಲ್ ಡೆಸಾಲ್ಟು ಇದು ಫ್ರಾನ್ಸ್ ದೇಶದಿಂದ ಆಮದು ಮಾಡಿಕೊಂಡಿರ್ತಕ್ಕಂಥ ಒಂದು ಯುದ್ಧ ವಿಮಾನ ಆಗಿದೆ. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 23rd June ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.